ನಮಸ್ತೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೈರ್ಲೆಸ್ ಇಲ್ಲಿ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಪ್ರಶ್ನೆಗಳು ಬರ್ತವೆ. ಅವನ್ನ ಕೆಲವೊಂದು ಸ್ಕಿಪ್ ಮಾಡಿದ್ದೇನೆ, ಕೆಲವೊಂದು ಹಂಗೆ ಹಾಕ್ತಾ ಹೋಗಿದ್ದೇನೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಹಾಕ್ತಾ ಹೋಗಿದ್ದೀನಿ. ಇದು ವೈರ್ಲೆಸ್ನರಿಗೆ ಮಾತ್ರ ಕೇಳುವಂಥ ಪ್ರಶ್ನೆ, ಕೆಲವೊಂದು ಎಲೆಕ್ಟ್ರಾನಿಕ್ಸ್. ಇನ್ನು ಉಳಿದು ಜನರಲ್ ಎಲ್ಲ ಕಡೆನೂ ಕೇಳ್ತಾ ಹೋಗ್ತಾರೆ. ಇದು ನಾನೇ HK 2015ರಲ್ಲಿ HK ಆಲ್ರೆಡಿ ನಾನು ವಿಸ್ತಾರವಾಗಿ ಹೇಳಿದ್ದೀನಿ. ನಾನು HK ಮೊದಲನೇ ಪ್ರಶ್ನೆ ನೋಡಿ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯೊಂದಿಗೆ ಅಭಿವೃದ್ಧಿ ಚೆಲ್ಲುವಂತಹ ಬೆಳಕು ಯೋಜನೆ ಅಂದರೆ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ಯೋಜನೆಯು ಈ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ, ಸೋಷಿಯಲ್ ಜಸ್ಟಿಸ್ ಮತ್ತು ಈಕ್ವಾಲಿಟಿ ಎನ್ನುವಂತಹ ಯೋಜನೆ ಬಂದು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ? ಗೆಳೆಯರೇ, ಇದರ ಸರಿಯಾದ ಉತ್ತರ 9ನೇ ಪಂಚವಾರ್ಷಿಕ ಯೋಜನೆ. 1997ರಿಂದ 2002ರವರೆಗೆ ಈ ಪಂಚವಾರ್ಷಿಕ ಯೋಜನೆ ಬರುತ್ತೆ, 9ನೇ ಪಂಚವಾರ್ಷಿಕ. ಈ ಯೋಜನೆಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ನೆನಪಿಟ್ಕೋಬೇಕು. ಭಾಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ 1ನೇ ಪಂಚವಾರ್ಷಿಕ ಯೋಜನೆ, 2ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆನೇ ಕೇಳಿದ್ದಾರೆ ಜಾಸ್ತಿ, ಕೆಳಗಿನ ಕೇಳಿದ. ಈ ಪೇಪರಲ್ಲಿ ನಾನು ಬಿಟ್ಟರೆ ಮತ್ತೆಲ್ಲೂ ಅಷ್ಟು ಗಮನ ಹರಿಸಿಲ್ಲ. ನಾನು ಬಂದರೆ ಹೇಳ್ತಾ ಹೋಗ್ತೀನಿ. ನೀವು ನೋಡಿ, 9ನೇ ಪಂಚವಾರ್ಷಿಕ ಯೋಜನೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ ಗೆಳೆಯರೆ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಯಾವ ತರಹದ ನಿರುದ್ಯೋಗವು ಆರ್ಥಿಕ ಕುಸಿತದ ಫಲಿತಾಂಶವಾಗಿದೆ? ಇದನ್ನು ನಾವು ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ ಇಂಗ್ಲೀಷಲ್ಲಿ. ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಇಂಗ್ಲೀಷಲ್ಲಿ. ಕೆಲವೊಂದು ಸಲ ಕನ್ನಡದಲ್ಲೇ ಈ ಪ್ರಶ್ನೆ ಕೇಳಿದ್ದಾನೆ. ಇಂಗ್ಲೀಷಲ್ಲಿ ಏನು ಕೊಟ್ಟಿದ್ದಾನೋ ಕನ್ನಡ ವರ್ಷನಲ್ಲೂ ಸಮೇತ ಅದೇ ಪ್ರಶ್ನೆನ ಹಾಕಿದ್ದಾನೆ. ಆವರ್ತಿಕ ನಿರುದ್ಯೋಗ ಅಂದರೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿರುದ್ಯೋಗವು ಆರ್ಥಿಕ ಕುಸಿತದ ಫಲಿತಾಂಶವಾಗಿದೆ. ಎಲ್ಲ ಥರದ ನಿರುದ್ಯೋಗಗಳನ್ನು, ಈಗ ಆಂಶಿಕ ನಿರುದ್ಯೋಗ ಅಂದ್ರೇನು, ತೆರೆದ ನಿರುದ್ಯೋಗ ಅಂದ್ರೇನು, ಸಕಾಲಿಕ ನಿರುದ್ಯೋಗ ಅಂದ್ರೇನು, ಡೆಫಿನೇಷನ್ಗಳು ಗೊತ್ತಿದ್ರೆ ಸಾಕು ನಮಗೆ ಇದನ್ನು ಆನ್ಸರ್ ಮಾಡೋಕ್ಕೆ. ಸೊ ನಾನಲ್ಲಿ ಸೈಕ್ಲಿಕಲ್ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತ್ರ ಹೇಳ್ತೀನಿ. ಆರ್ಥಿಕ ಕುಸಿತ, ನಿರುದ್ಯೋಗವು ಆರ್ಥಿಕ ಕುಸಿತ ಅಂದರೆ ಇಲ್ಲಿ ಆವರ್ತಿಕ ನಿರುದ್ಯೋಗ, ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್. ಗೆಳೆಯರೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ, ಹೊಂದಿಸಿ ಬರೆಯಿರಿ ಕೇಳಿದಾನೆ ಇಲ್ಲಿ. ಬರಗಾಲ ಪೀಡಿತ ಪ್ರದೇಶ ಕಾರ್ಯಕ್ರಮ 1973. ಬರಗಾಲ ಪೀಡಿತ ಪ್ರದೇಶ ಕಾರ್ಯಕ್ರಮ 1973. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ 1980. ಸಮಗ್ರ ಗ್ರಾಮೀಣ ಅಭಿವೃದ್ಧಿ. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ 2001. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ 2001. ನೆನ್ಪಿಟ್ಕೋಬೇಕು. ಎಲ್ಲ ಇಸ್ವಿಗಳಿಗೂ ಕೋಡ್ ಬರಲ್ಲ, ಕೆಲವೊಂದಕ್ಕೆ ಕೋಡ್ ಹೇಳಿದ್ದೀನಿ ನಾನು ಈ ಹಿಂದೆ ಮಾಡಿರೋ ವಿಡಿಯೋಗಳಲ್ಲಿ ನೋಡಿ ನೀವು. ಬರಗಾಲ ಪೀಡಿತ ಪ್ರದೇಶ ಕಾರ್ಯಕ್ರಮ 1973. ಸಂಪೂರ್ಣ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ 1980. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಅಂತ ಬಂದರೆ 2001. ರೋಜ್ಗಾರ್ 2001. ಗೆಳೆಯರಿ, ಇನ್ನೊಂದು, ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಅವರ ಮೊದಲ ಕಾರ್ಖಾನೆಯನ್ನು ತೆರೆದದ್ದು ಇಲ್ಲಿ. ಇದು 4 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. 4 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ, ಸಬ್ ಇನ್ಸ್ಪೆಕ್ಟರಲ್ಲಿ ಮತ್ತು ಕಾನ್ಸ್ಟೇಬಲಲ್ಲಿ. ಅದನ್ನು ನಾನು ಎಲ್ಲೆಲ್ಲಿ ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ. ಕ್ವಶನ್ ಪೇಪರ್ ಬಿಡಿಸ್ತಾ ಅಲ್ಲೇ ಹೇಳ್ತಾ ಹೋಗಿ ರಿಪೀಟೆಡ್ ಆಗಿದೆ ನೋಡ್ರಿ ಅಂತ. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ತೆರೆದ ಮೊದಲ ಕಾರ್ಖಾನೆ ಮಚಲಿಪಟ್ಟಣಂ. ನೆಕ್ಸ್ಟ್, ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಈ ಮಾಡಿರೋ ಪ್ರಶ್ನೆ ಪತ್ರಿಕೆ ಒಂದು 4 ಪ್ರಶ್ನೆ ಪತ್ರಿಕೆ 5 ಪ್ರಶ್ನೆ ಪತ್ರಿಕೆ ಮಾಡಿದ್ದೀನಿ. ಅದರಲ್ಲಿ 2-3 ಕೇಳೇ ಬಿಟ್ಟಿದ್ದಾನೆ. ಪ್ಲಾಸಿ ಕದನ ಯಾರ್ಯಾರ ನಡುವೆ ನಡೆಯಿತು, ಪ್ಲಾಸಿ ಕದನ ನಡೆದದ್ದು ಯಾವಾಗ ಅಂತ ನಾನು ಅಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಪ್ಲಾಸಿ ಕದನ 1757. ಪ್ಲಾಸಿ ಕದನ 1757. ನೆಕ್ಸ್ಟ್, ಈ ಕೆಳಗಿನ ಪಟ್ಟಣಗಳಲ್ಲಿ ಯಾವುದು ಹರಪ್ಪ ನಾಗರಿಕತೆಯ ಬಂದರು ಪಟ್ಟಣ? ಹರಪ್ಪ ನಾಗರಿಕತೆಯ ಬಂದರು ಪಟ್ಟಣ ಲೋಥಾಲ್. ಇದು ಸಮೇತ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾ ಹೋಗ್ತದೆ ರಿಪೀಟೆಡ್ ಪ್ರಶ್ನೆ. ಹೀಗೆ ಅದಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ಮೊದಲು ಬಿಡಿಸಬೇಕು. ನಾನು ನೋಡಿದರೆ 50ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತೇನೆ. 50ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು. ಎಕ್ಸಾಮ್ ಇನ್ನೇನು ಹತ್ತಿರ ಬಂದಿದೆ ಅಂದರೆ 100 ನಾವು ಡೈಲಿ 2 ವೀಡಿಯೋನ ಮಾಡ್ತಾ ಹೋಗ್ತೇನೆ. ಎಕ್ಸಾಮ್ ಹತ್ತಿರ ಬಂದಾಗ 2 ವೀಡಿಯೋಗಳು ಮಾಡ್ತಾ ಹೋಗ್ತೇನೆ. ಈಗ ನಾನು ಒಂದೊಂದೇ ವೀಡಿಯೋಗಳನ್ನ ಹಾಕ್ತಾ ಹೋಗ್ತೇನೆ. ಅದಾದಮೇಲೆ ಸವಿಸ್ತರವಾಗಿ 100 ವೀಡಿಯೋಗಳನ್ನ ಹಾಕ್ತಾ ಹೋಗ್ತೇನೆ. ಕಂಪ್ಲೀಟ್ ಕ್ವಶನ್ ಪೇಪರ್ನ ಮುಗಿಸ್ಕೊಡ್ತೇನೆ. ನೀವೀಗೆಲ್ಲ ನೋಡ್ಕೊಂತ ಬರ್ರಿ. ಕೊನೆಗೆ ನಾನು ಕ್ವಿಕ್ ರಿವಿಷನ್ನ ನಾನು ಎಲ್ಲ ಕಂಪ್ಲೀಟ್ ವೀಡಿಯೋ ಮಾಡಿ ಹಾಕ್ಬಿಡ್ತೇನೆ. ಎಕ್ಸಾಮ್ ಟೈಮಲ್ಲಿ ನೀವು ಕ್ವಿಕ್ ರಿವಿಷನ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ಸ್ವಲ್ಪ ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್ಸ್ ಕಡೆ ಗಮನ ಹರಿಸ್ರಿ. ಇದು 60ರಿಂದ 70%. ಯಾವುದು ನಮ್ಮ GK 60ರಿಂದ 70%. ಅದಾದ್ಮೇಲೆ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸು 30%. ಸೊ GK ನಿಂದ ನೀವು 70% ತಗೊಂಬಿಡ್ಬೇಕು ನೀವು.
ಅದಾದಮೇಲೆ ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್ಸ್ ಯಾರೋ ಒಂದು ಓದುವ ಇಲ್ಲಿ ಅಪ್ ಟು ಡೇಟ್ ಇರಬೇಕು. ಸೊ ಈ ಕೆಳಗಿನ ಪಟ್ಟಣಗಳಲ್ಲಿ ಯಾವುದು ಹರಪ್ಪ ನಾಗರಿಕತೆಯ ಬಂದರು ಪಟ್ಟಣ ಅಂದರೆ ಲೋಥಾಲ್. ಅಶೋಕನ ಕಳಿಂಗ ಯುದ್ಧದ ವಿವರಣೆಗಳನ್ನು ಇದರಲ್ಲಿ ಕೊಡಲಾಗಿದೆ. ಅಶೋಕನ ಕಳಿಂಗ ಯುದ್ಧದ ವಿವರಣೆಯನ್ನು 13ನೇ ಶಿಲಾಶಾಸನ. ನೆಕ್ಸ್ಟ್ ಗೆಳೆಯರ ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ದಂಡಯಾತ್ರೆಯ ಸೇನಾಧಿಪತಿ ಯಾರು ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯು ದಕ್ಷಿಣ ಭಾರತದಲ್ಲಿ ದಂಡಯಾತ್ರೆ ಹೋದಾಗ ಈತನನ್ನು ಕಳಿಸ್ಕೊಡ್ತಾನೆ. ಯಾರನ್ನು? ಮಲ್ಲಿಕ್ ಕಾಫರ್. ಅವನೇ ಸೇನಾಧಿಪತಿ. ಯಾರು? ಮಲ್ಲಿಕ್ ಕಾಫರ್. ನೆಕ್ಸ್ಟು ಗೆಳೆಯರೆ, ಹೊಂದಿಸಿ ಬರೆಯಿರಿ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ನೋಡಿಲ್ಲಿ. ಮುನ್ನಾರ್ ಜಲಸಂಧಿ ಮುನ್ನಾರ್ ತಮಿಳುನಾಡು. ಮುನ್ನಾರ್ ಜಲಸಂಧಿ, ಮುನ್ನಾರ್ ಕೊಲ್ಲಿ ಎಲ್ಲಿದೆಪ್ಪ? ತಮಿಳುನಾಡು. ಹಾಗಾದರೆ ಮಾನಸ್ ಅಸ್ಸಾಂನ ಮಾನಸ್. ಸುಂದರ್ಬನ್ ಕಾಡುಗಳಲ್ಲಿ ಕಾಣ್ತವೆ? ಪಶ್ಚಿಮ ಬಂಗಾಳ. ಇದು ಸುಂದರ್ಬನ್ ಎನ್ನುವಂಥದ್ದು ಸುಮಾರು ಒಂದು 2-3 ಪ್ರಶ್ನೆ ಪತ್ರಿಕೆಗಳು ಇದೆ, ಮುಂದೂ ಸಮೇತ 2-3 ಪ್ರಶ್ನೆ ಪತ್ರಿಕೆಗಳು. ಈ ಪ್ರಶ್ನೆಗಳನ್ನ ನಾವು ತಪ್ಪು ಮಾಡಬಾರ್ದು. ಏಕೆಂದರೆ ಎಲ್ಲರೂ ಸರಿ ಮಾಡುವಂತಹ ಪ್ರಶ್ನೆಗಳನ್ನು ನಾವು ಸರಿ ಮಾಡಲೇಬೇಕು. ಹಾಗೂ ಎಲ್ಲರೂ ತಪ್ಪು ಮಾಡುವಂಥ ಪ್ರಶ್ನೆಗಳನ್ನು ನಾವು ಸರಿ ಮಾಡಿದಾಗ ಅಲ್ಲಿ ಕ್ಲಿಕ್ ಆಗ್ತೀವಿ. ನೋಡಿಲಿ, ಎಲ್ಲ ಸಬ್ ಇನ್ಸ್ಪೆಕ್ಟ್ರು ಇನ್ನೊಂದು ನೋಡಿ ಎಲ್ಲ 75+75+ ಇರ್ತಾರೆ. ಅದಾದಮೇಲೆ ಅಲ್ಲಿ ಬಾರ್ಡ್ರ್ ನಿಂತಿರ್ತಾರಲ್ಲ, ಅವೊಂದು 2-3 ಪ್ರಶ್ನೆಗಳನ್ನು ಯಾರು ಸರಿ ಮಾಡ್ತಾರೋ ಅವ್ನು ಕ್ಲಿಕ್ ಆಗ್ತಾ ಹೋಗ್ತಾನೆ. ಯಾಕಂದರೆ ನಾನು ಭಾಳಷ್ಟು ಸಬ್ ಇನ್ಸ್ಪೆಕ್ಟರ್ಗಳು ಎಕ್ಸಾಮ್ಗಳು ಬರೆದಿರೋದ್ರಿಂದ ನನ್ನ ಅನುಭವದ ಮೇಲೆ ಹೇಳ್ತೀನಿ ಗೆಳೆಯರೆ. ನಾನು ಬಾರ್ಡ್ರಿಗೆ ಹೋಗೆಲ್ಲ ಬಂದಿರೋದ್ರಿಂದ ನನ್ನ ಅನುಭವಗಳು ಗೊತ್ತಿದ್ದಾವೆ. ಅದರಿಂದ ನೋಡ್ರಿ, ಮಾನಸ್ ಅಸ್ಸಾಂ, ಮುನ್ನಾರ್ ತಮಿಳುನಾಡು, ಸುಂದರ್ಬನ್ ಪಶ್ಚಿಮ ಬಂಗಾಳ. ನೆಕ್ಸ್ಟ್, ಅಟಕಾಮ ಮರುಭೂಮಿಯ ನೆಲೆ ಇಲ್ಲಿದೆ. ಅಟಕಾಮ ಮರುಭೂಮಿಯ ನೆಲೆ ದಕ್ಷಿಣ ಅಮೇರಿಕಾ. ನೆಕ್ಸ್ಟ್ ನೋಡಿ, 2011 ಜನಗಣತಿ ಪ್ರಕಾರ ಮಹಿಳಾ ಅಕ್ಷರಸ್ಥರ ಸಂಖ್ಯೆ ಕೇಳಿದಾನೆ ಗೆಳೆಯರಲ್ಲಿ. ಇದುವರೆಗೂ ನಾನು ನೋಡ್ದಂಗೆ ಸುಮಾರು ಒಂದು 30-40 ಕ್ವಶನ್ ಪೇಪರ್ಸ್ನ ನಾನು ಈಗ ನಿಮಗೆ ವಿಡಿಯೋಗೋಸ್ಕರ ರೆಡಿ ಮಾಡ್ಕೊಂಡಂಗೆ ಎಲ್ಲೂ ಕೇಳಿಲ್ಲ ಮಹಿಳಾ ಅಕ್ಷರಸ್ಥರ ಸಂಖ್ಯೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಅಲ್ಲಿ ಭಾರತದ ಜನಸಂಖ್ಯೆ ಕೇಳಿದ್ದಾನೆ, ಕರ್ನಾಟಕದ ಕೇಳಿದ್ದಾನೆ, ಟೋಟಲ್ ಪರ್ಸೆಂಟೇಜ್ ಈ ಥರ ಕೇಳಿದ್ದಾನೆ. ಇಲ್ಲಿ ನೋಡ್ರಿ, ಮಹಿಳೆಯರದ್ದು ಕೇಳಿದ್ದಾನೆ 65.5%. 2011 ಜನಗಣತಿ ಪ್ರಕಾರ ಮಹಿಳಾ ಅಕ್ಷರಸ್ಥರ ಸಂಖ್ಯೆ 65%. ಗೆಳೆಯರೆ ಇಲ್ಲಿ ನೋಡಿ, ಇಲ್ಲಿ ಭಾರತದ ಜನಸಂಖ್ಯೆ, ಭಾರತದ ಅಕ್ಷರಸ್ಥರ ಸಂಖ್ಯೆ ಅಂತ ಕೇಳಿದರೆ 74.4 ಭಾರತದ್ದು. ಆ ಭಾರತದಲ್ಲಿ ಮಹಿಳೆಯರದು 65.5, ಪುರುಷರದು 82.14 ಮಹಿಳೆಯರಿಗಿಂತ ಪುರುಷರದು ಅಕ್ಷರಸ್ಥರ ಸಂಖ್ಯೆ ಭಾರತದಲ್ಲಿ 2011 ಜನಗಣತಿ ಪ್ರಕಾರ ಜಾಸ್ತಿ ಇದೆ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡ್ತಾ ಹೋದಂಗೆ ಅಲ್ಲಿ ಕೇಳಿದಂಥ ಪ್ರಶ್ನೆಗಳು ಈ ಪ್ರಶ್ನೆ ಬಿಟ್ಟರೆ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದು ಕರ್ನಾಟಕದಲ್ಲಿ 2011 ಜನಗಣತಿ ಪ್ರಕಾರ ಕರ್ನಾಟಕದ ಅಕ್ಷರಸ್ಥರ ಸಂಖ್ಯೆ ಅಂತ ಕೇಳಿದಾನೆ. ಅದು 75%. ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೇನೆ, ಸಪ್ರೇಟ್ ಪ್ರಶ್ನೆ ಕೇಳಿದಾನೆ, ಸ್ವಲ್ಪ ತಿಳ್ಕೊಳ್ರಿ ಅಷ್ಟೇ. ಸ್ವಲ್ಪ ನೆನಪಿದ್ರೆ ಅಲ್ಲೂ ಟಕ್ಕನಂಗೆ ಆನ್ಸರ್ ಮಾಡ್ತಾ ಹೋಗ್ಬೋದು. 2011 ಜನಗಣತಿ ಪ್ರಕಾರ ಭಾರತದ ಅಕ್ಷರಸ್ಥರ ಸಂಖ್ಯೆ 74.4. ಅದರಲ್ಲಿ ಪುರುಷರದು 82, ಮಹಿಳೆಯರದು 65 ಅಪ್ರಾಕ್ಸಿಮೇಟ್ಲಿ. ಪುರುಷರದು 82, ಮಹಿಳೆಯರದು 65.5. ಕರ್ನಾಟಕದ್ದು 75 ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್, ಕೊಟ್ಟಿರುವ ರಾಜ್ಯಗಳಲ್ಲಿ ಜನಸಂಖ್ಯಾ ಬಾಹುಳ್ಯವಿರುವುದು ಎಲ್ಲಿ? ಇಲ್ಲಿ ನಾವು ಕೊಟ್ಟಿರುವಂತಹ ಇದು ಮಾತ್ರ ನೋಡ್ತಾ ಹೋಗಬೇಕು. ಇಲ್ಲಿ ಬಿಹಾರ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಅಂತ ಹೇಳಿದ್ದಾರೆ. ನಾವು ಜನಸಂಖ್ಯೆ ಹೆಚ್ಚು ಇರುವಂತಹ ನಮ್ಮ ಭಾರತದ ರಾಜ್ಯ ಅಂದರೆ ಅದು ಉತ್ತರ ಪ್ರದೇಶ. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಬಿಹಾರ ಹೆಚ್ಚಿದೆ. ಬಿಹಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಹಾಗೂ ಅತಿ ಹೆಚ್ಚು ಜನಸಾಂದ್ರತೆಯಲ್ಲೂ ಮೊದಲು ಇರೋದು ಬಿಹಾರನೇ. ನಮ್ಮ ಕರ್ನಾಟಕದಲ್ಲಿ ಅಂತ ಕೇಳಿದರೆ ಗೆಳೆಯರೆ, ಬೆಂಗಳೂರು ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಒಂದು ಪ್ರದೇಶ. ಅದು ಬಿಟ್ಟರೆ ಬೆಳಗಾಂ, ಮೈಸೂರು ಈ ರೀತಿಯಾಗಿ ಬರುತ್ತೆ. ನಾವು ಟಾಪ್ ಬೆಂಗಳೂರು ಅಂತ ಗೊತ್ತಿದ್ರೆ ಸಾಕು. ಬೆಂಗಳೂರು ಬಿಟ್ಟರೆ ಬೆಳಗಾಂ. ಓಕೆ, ನೆಕ್ಸ್ಟ್ ಗೆಳೆಯರು ನೋಡಿ, ಇಲ್ಲಿ ಕೆಳಗೆ ಕೊಟ್ಟಿರುವ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಲಿಂಗಾಧಾರಿತ ಅನುಪಾತವಿದೆ ಅಂತ ಕೇಳಿದ್ದೇನೆ. ಗೆಳೆಯರಲ್ಲಿ ಆಪ್ಷನ್ಸ್ಗಳು ನಾನಲ್ಲಿ ಎಕ್ಸಾಮ್ ಬರೆಯೋಕೆ ಕನ್ಫ್ಯೂಸ್ ಆಗಿದ್ದು,
ಅತಿ ಕಡಿಮೆ ಲಿಂಗಾನುಪಾತ ಅಂತ ಕೇಳಿದ್ದಾನೆ. ಹಾಗಾದರೆ ಇಲ್ಲಿ ಎಲ್ಲವೂ ಸಮೇತ ಅತಿ ಕಡಿಮೆ ಲಿಂಗಾನುಪಾತ ಹೋಗಿದ್ದು ಬೆಂಗಳೂರು ನಗರ, ಬೆಂಗಳೂರು ರೂರಲ್. ಇಲ್ಲೆಲ್ಲೂ ಆಪ್ಷನ್ಸಲ್ಲೇ ಇಲ್ಲಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾವು ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತಹ ಜಿಲ್ಲೆಗಳು ಟಾಪ್ 5ಗಳು ನಮಗೆ ಗೊತ್ತಿರಬೇಕು. ಹಾಗೆ ಅತಿ ಕಡಿಮೆಯನ್ನು ಸಮೇತ ಟಾಪ್ 5 ಗೊತ್ತಿರಬೇಕು ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಇಲ್ಲಿ ಆಪ್ಷನ್ಸ್ ನೋಡ್ರಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು ಮತ್ತು ಉತ್ತರ ಕನ್ನಡ ಅಂತ ಕೊಟ್ಟಿದ್ದಾನೆ. ಗೆಳೆಯರೆ ಇಲ್ಲಿ ನೋಡ್ರಿ ಟಾಪ್ 5 ನಾನು ಹೇಳ್ತಾ ಹೋಗ್ತೇನೆ. ಹೈಯೆಸ್ಟ್ ನೋಡ್ರಿ ಇಲ್ಲಿ, ಹೈಯೆಸ್ಟ್ ನೋಡಿ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಗಳೂರು. ಇವು ಟಾಪ್ 5 ಹೈಯೆಸ್ಟ್ ಲಿಂಗಾನುಪಾತ ಹೊಂದಿರವು. ನೋಡಿ ಇಲ್ಲಿ ಹೈಯೆಸ್ಟ್ ಲಿಂಗಾನುಪಾತ ಹೊಂದಿರತಕ್ಕಂಥ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು ಇಲ್ಲಿರ್ತಕ್ಕಂಥ 3 ಸಮೇತ ಎಲ್ಲಿದ್ದಾವೆ ಅಂದರೆ ಈ ಉತ್ತರ ಕನ್ನಡ ಎನ್ನುವುದು ಅದು ಸಮೇತ ಇದ್ರ ಕೆಳಗಡೆ ಬರುವಂಥದ್ದು. ಸೊ ನಾವು ಸರಿಯಾದ ಉತ್ತರವನ್ನು ನಾವು ಏನಂತ ಹೇಳ್ಬೋದಪ್ಪ, ಉತ್ತರ ಕನ್ನಡ. ಇದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಪ್ರಶ್ನೆ ನೋಡ್ತಿದ್ದಂಕಲೇ. ಈ ಡೈರೆಕ್ಟಿಗೆ ಬೆಂಗಳೂರು ನಗರ ಅಥವಾ ಬೆಂಗಳೂರು ಗ್ರಾಮಾಂತರ ಅಂತ ಕೊಟ್ಟರೆ ಅತಿ ಕಡಿಮೆ ಇರೋದು ಬೆಂಗಳೂರು. ನಾವು ಟಾಪ್ 5 ನೋಡಿದಾಗ ಇಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳು ಟಾಪ್ 5 ಇದ್ದಾವೆ. ಟಾಪ್ 5 ಇದಾವೆ ಅಂದರೆ ಅತಿ ಕಡಿಮೆ ಅಂತ ಬಂದಾಗ ನಾವು ಉತ್ತರ ಕನ್ನಡವನ್ನು ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಗೆಳೆಯರೆ, ಕೆಳಗೆ ಕೊಟ್ಟಿರುವ ಕರ್ನಾಟಕದ ಯಾವ ಜಿಲ್ಲೆಯು ವಿಸ್ತಾರವಾದ ಭೌಗೋಳಿಕ ಪ್ರದೇಶವನ್ನು ನೋಡಿದೆ. ಆಗಲೇ ನಾವು ಯಾವಾಗ ಬಿಹಾರವನ್ನು ನೋಡಿದ್ವಲ್ಲ, ಭಾರತದಲ್ಲಿ ಬಿಹಾರ ಅತಿ ಹೆಚ್ಚು, ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಅಥವಾ ಜನಸಂಖ್ಯೆಯನ್ನು ಹೊಂದಿದೆ ಅಂತ ಕೇಳಿದ್ರೆ ಬಿಹಾರ ಅಂತ ಹಾಕಿದ್ವಿ. ಅತಿ ಹೆಚ್ಚು ಜನಸಂಖ್ಯೆ ಅಂದರೆ ಉತ್ತರ ಪ್ರದೇಶ, ಮತ್ತು ಆಪ್ಷನ್ಸಲ್ಲಿ ಉತ್ತರ ಪ್ರದೇಶ ಇರಲಿಲ್ಲ. ಇಲ್ಲೂ ಸಮೇತ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಸ್ತಾರ ಭೌಗೋಳಿಕವಾಗಿ ಅಂದರೆ ಜಾಗದಲ್ಲಿ ಅತಿ ಹೆಚ್ಚು ಇರುವುದು ಅಂತ ಕೇಳಿದರೆ ಗೆಳೆಯರೆ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ. ಆಪ್ಷನ್ಸಲ್ಲಿ ಬೆಳಗಾವಿ ಇಲ್ಲದ ಕಾರಣ ಬೆಳಗಾವಿಯ ನಂತರ ಸ್ಥಾನ ಕಲಬುರಗಿ ತುಂಬಲಿದೆ. ನೆಕ್ಸ್ಟು, ಬೋರ್ಲಾಗ್ ಪುರಸ್ಕಾರವನ್ನು ಈ ಕ್ಷೇತ್ರಕ್ಕೆ ಕೊಡಲಾಗುತ್ತದೆ. ನೋಡಿ ಈ ಹಿಂದೆ ಎಷ್ಟೋ ವಿಡಿಯೋಗಳನ್ನ ನಾನು ಮಾಡ್ಕೊಂತ ಬಂದೆ. ಕೆಲವೊಂದು ಪುರಸ್ಕಾರಗಳನ್ನ ಹಾಕ್ತಾನೆ, ಅದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಹೋಗ್ತಾನೆ. ಇಲ್ಲಿ ಬೋರ್ಲಾಗ್ ಎನ್ನುವುದು ಕೃಷಿಗೆ ಸಂಬಂಧಿಸಿದೆ, ಕೃಷಿ, ಅಗ್ರಿಕಲ್ಚರ್. ನೆಕ್ಸ್ಟ್, ಇದು ಮೋಸ್ಟ್ ಇಂಪಾರ್ಟೆಂಟು ಮತ್ತು ಮೋಸ್ಟ್ ರಿಪೀಟೆಡ್. ಕಾದಂಬರಿ ಬರೆದಾರಪ್ಪ, ಕಾದಂಬರಿ ಬಾಣಭಟ್ಟ. ಕಾದಂಬರಿಯನ್ನು ಬರೆದವರು ಬಾಣಭಟ್ಟ. ಗೆಳೆಯರೆ ಇದು ರಿಪೀಟೆಡ್ ಪ್ರಶ್ನೆ. ನೆಕ್ಸ್ಟ್ ಇನ್ನೂ ರಿಪೀಟ್ ಆಗ್ತಾ ಹೋಗಿದೆ ನೋಡಿ, ಗವರ್ನರ್ ಆಫ್. ಯಾಕಂದರೆ ಈ ಪ್ರಶ್ನೆಗಳನ್ನ ತಪ್ಪು ಮಾಡಲೇಬಾರ್ದು. ಎಲ್ಲರೂ ಸರಿ ಮಾಡ್ತಾ ಇರ್ತವೆ. ನೋಡಿ ನೀವು ಪ್ರಶ್ನೆ ಪತ್ರಿಕೆಗಳಂದ್ರೆ 40+ ಪ್ರಶ್ನೆಗಳು ಬರ್ತವೆ. ಬರೀ ಕ್ವಶನ್ ಪೇಪರ್ಸಲ್ಲೇ ನೀನು 40ಕ್ಕಿಂತ ಜಾಸ್ತಿ ತಗೊಂತ ಹೋದ್ರೆ ಯಾಕೆ ಓದಬಾರ್ದು ನೀವು? ನೋಡಿರಿ, ಗವರ್ನರ್ ಜನರಲ್ ಆಫ್ ಬೆಂಗಳವು ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ದು ಯಾವಾಗ? ಗವರ್ನರ್ ಜನರಲ್ ಆಫ್ ಬೆಂಗಳವು ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ದ ಯಾವಾಗ ಅಂತ ಕೇಳಿದ್ರೆ ನೋಡಿ, ಚಾರ್ಟರ್ ಆ್ಯಕ್ಟ್ 1833. ಚಾರ್ಟರ್ ಆ್ಯಕ್ಟ್ 1833 ಇದು ಗವರ್ನರ್ ಜನರಲ್ ಆಫ್ ಬೆಂಗಳವು ಗವರ್ನರ್ ಜನರಲ್ ಆಫ್ ಇಂಡಿಯಾವಾಗಿ ಆಯಿತು. ಯಾವಾಗ? 1833. ಗೆಳೆಯರೆ ನಾವು 12 ಶೆಡ್ಯೂಲ್ಗಳ ಬಗ್ಗೆ ನಾನು ಹಿಂದೆ ವಿಡಿಯೋದಲ್ಲೂ ಸಮೇತ ಹೇಳಿದ್ದೆ. ಈ ಶೆಡ್ಯೂಲ್ಗಳಲ್ಲಿ ಯಾವ್ಯಾವ ಶೆಡ್ಯೂಲ್ಗಳು ಏನೇನು ಮಾಡ್ತವೆ ಅಂತ ನಾವಿಲ್ಲಿ ಹೊಂದಿಸಿ ಕೊಟ್ಟಿದ್ದಾರೆ. ಈ 10ನೇ ಶೆಡ್ಯೂಲು ಐತಲ್ಲ, ಇದು ಎಷ್ಟು ಸಲ ಕೇಳಿದೆನಂತ ಲೆಕ್ಕನೇ ಇಲ್ಲ. ಇದು ಈ 10ನೇ ಶೆಡ್ಯೂಲ್ ಪಕ್ಷಾಂತರ ವಿರೋಧಿ ಕಾಯ್ದೆ, ಇದು ಈ 10ನೇ ಶೆಡ್ಯೂಲ್. ಹಾಗೂ ಈ 8ನೇ ಶೆಡ್ಯೂಲಲ್ಲಿ ಯಾಕೆಂದರೆ ಅದರಲ್ಲಿ ಭಾಷೆಗಳನ್ನ ಹಾಕಿರೋದ್ರಿಂದ, ಅಲ್ಲಿ 3-4 ತಿದ್ದುಪಡಿಗಳು ಮಾಡಿರೋದ್ರಿಂದ 22 ಭಾಷೆಗಳು ಇರೋದ್ರಿಂದ ಅದನ್ನು ಎಷ್ಟು ಸಲ ಕೇಳಿದ್ರೆ ಗೊತ್ತಿಲ್ಲ. ಯಾಕೆ 8ನೇ ಶೆಡ್ಯೂಲ್ ಐತಲ್ಲ, ಸಂವಿಧಾನದ ಭಾಷೆಗಳನ್ನು ಮಾನ್ಯ ಮಾಡಿತು 8ನೇ ಶೆಡ್ಯೂಲ್. 10ನೇ ಶೆಡ್ಯೂಲು ಪಕ್ಷಾಂತರ ವಿರೋಧಿ. ಈ 4ನೇ ಶೆಡ್ಯೂಲ್ ಐತಪ್ಪ, ರಾಜ್ಯಸಭೆ ಸೀಟು ಹಂಚುಗಳು. ರಾಜ್ಯಸಭೆಯ ಸೀಟು ಹಂಚಿಕೆ ವಿಚಾರವಾಗಿ 4ನೇ ಶೆಡ್ಯೂಲ್ ಹೇಳಿದೆ. 3ನೇ ಶೆಡ್ಯೂಲು ಪ್ರಮಾಣ ವಚನಗಳ ಮಾದರಿ, ದೃಢೀಕರಣ ಪ್ರಮಾಣ ವಚನಗಳ ಮಾದರಿ. ನೋಡಿ 3ನೇ ಶೆಡ್ಯೂಲು ದೃಢೀಕರಣ ಪ್ರಮಾಣ ವಚನಗಳ ಮಾದರಿ ಬಗ್ಗೆ ಹೇಳ್ತಾ ಹೋಗುತ್ತೆ. 4ನೇ ಶೆಡ್ಯೂಲು ರಾಜ್ಯಸಭೆ ಸೀಟುಗಳ ಹಂಚಿಕೆ ಬಗ್ಗೆ ಹೇಳ್ತಾ ಹೋಗುತ್ತೆ. 8ನೇ ಶೆಡ್ಯೂಲು ಸಂವಿಧಾನಗಳ ಭಾಷೆಯನ್ನು ತಿಳಿಸ್ತಾ ಹೋಗುತ್ತೆ. 10ನೇ ಶೆಡ್ಯೂಲು ಪಕ್ಷಾಂತರ ವಿರೋಧಿ ಕಾನೂನು. ಗೆಳೆಯರೆ ಈ ಹಿಂದೆ ಸಮೇತ ನಾನು ಹೇಳಿದ್ದೆ, ಹಾಗೂ ಇದಕ್ಕೆ ಕಾಮೆಂಟ್ ಮಾಡಿರಿ ಅಂತಲೂ ಹೇಳಿದ್ದೆ. ಯಾರೋ ಮಾಡಿಲ್ಲ, ಓಕೆ. ವಿಶ್ವ ಪರಿಸರ ದಿನ ಯಾವಾಗ ಆಚರಿಸಲಾಗುತ್ತದೆ? ಜೂನ್ 5 ಅಂತ ಹೇಳಿದೆ. ಹಾಗೂ ಈ ವರ್ಷದ ವಿಶ್ವ ಪರಿಸರ ದಿನದ ಥೀಮ್ ಏನು ಅಂತ ಕೇಳಿದೆ. ಒಂದಿಬ್ಬರೇನೋ ಮಾಡಿದರು ಈ ಹಳೆಯ ವಿಡಿಯೋದಲ್ಲಿ, ಹಿಂದೆ ಮಾಡಿದ ವಿಡಿಯೋದಲ್ಲಿ. ನೋಡಿ ಈ ವರ್ಷದ ವಿಶ್ವ ಪರಿಸರ ದಿನದ ಥೀಮ್ ಏನು ಅನ್ನೋದ ಕಾಮೆಂಟ್ ಮಾಡಿ. ನೆಕ್ಸ್ಟು
ಥೀಮೇ ಕೇಳಿದೆ ನಾನು, ಅದನ್ನು ಹೇಳ್ತಾ ಹೋಗ್ತೀನಿ. ಈಗ ಬೇಕಿದ್ರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್, ಭಾರತದ ಅತ್ಯುನ್ನತ ಶಾಂತಿ ಸಮಯದ ಶೌರ್ಯಕ್ಕೆ ಸಲ್ಲುವಂತಹ ಪುರಸ್ಕಾರ ಅಂದರೆ ಅಶೋಕ ಚಕ್ರ ಎನ್ನುವಂತಹ ಪ್ರಶಸ್ತಿಯನ್ನು ಯಾವುದಕ್ಕೆ ಕೊಡ್ತಾರೆ ಅಂತ ಕೇಳಿದರೆ ಇಲ್ಲೇ ಮೇಲ್ಗಡೆ ಇದೆ ನೋಡಿ, ಭಾರತದ ಅತ್ಯುನ್ನತ ಶಾಂತಿ ಸಮಯದ ಶೌರ್ಯ. ಭಾರತದ ಅತ್ಯುನ್ನತ ಶಾಂತಿ ಸಮಯದ ಶೌರ್ಯಕ್ಕೆ ಕೊಡುವಂತಹ ಪುರಸ್ಕಾರನೇ ಈ ಅಶೋಕ ಚಕ್ರ. ಹಾಗಾದರೆ ಈ ಅಶೋಕ ಚಕ್ರವನ್ನು ಪಡೆದಂತಹ ಮೊಟ್ಟ ಮೊದಲ ಮಹಿಳೆ ನೀರಜ ಬಾನೋಟ್. ನೆಕ್ಸ್ಟ್ ಗೆಳೆಯರು, ಇನ್ನೊಂದು ಜನಪದ ನೃತ್ಯಗಳು. ಈ ಹಿಂದಿನ ಜನಪದ ನೃತ್ಯಗಳು ಇವು ಸಮೇತ ರಿಪೀಟೆಡ್ ಕೆಲವೊಂದು ಬಂದಿದೆ. ಯಾವುದು ಅಂದರೆ ಈ ಲಾವಣಿ ಮತ್ತು ಗಿದ್ದ ಎನ್ನುವುದಿದೆಯಲ್ಲ, ಈ ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರಲಿಲ್ಲ. ಈ ಬಿಹು ಮತ್ತು ಕಥಕಳಿ ಬಗ್ಗೆ ನಾನು ಹೇಳಿದೆ. ಬಿಹು ಅಸ್ಸಾಂನಲ್ಲಿ ಹೇಳಿದೆ. ಅಸ್ಸಾಂನಲ್ಲಿ ಬಿಹು, ಬೈಸಾಖಿ, ಸತ್ರಿಯ, ಬಗುರುಂಬ ಇವೆಲ್ಲವೂ ಸಮೇತ ಅಸ್ಸಾಂನಲ್ಲಿ ಬರ್ತಕ್ಕಂಥ ಜನಪದ ನೃತ್ಯ. ಕಥಕ್ಕಳಿ ಕೇರಳದ ಕಥಕ್ಕಳಿ ನೋಡಿ. ಇದು ಲಾವಣಿ ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದ್ದೇನೆ ಇದನ್ನು, ಈ ಹಿಂದೆ ಮಾಡಿರೋದ್ರಲ್ಲಿ ಎಲ್ಲೂ ಕೇಳಿಲ್ಲ. ಲಾವಣಿ ಮಹಾರಾಷ್ಟ್ರ. ಪಂಜಾಬಲ್ಲಿ ಗಿದ್ದ. ನೆಕ್ಸ್ಟ್ ಗೆಳೆಯರ ನೋಡಿ, ಇನ್ನೊಂದು ಇಂಪಾರ್ಟೆಂಟ್, ಅಧಿಕೇಂದ್ರ ಎಂಬ ಶಬ್ದ ಪ್ರಯೋಗವು ಯಾವ ಭೌಗೋಳಿಕ ವಿದ್ಯಮಾನಕ್ಕೆ ಸಂಬಂಧಿಸಿದೆ? ಅಧಿಕೇಂದ್ರ ಅಂದರೆ ಅದು ಎಪಿಸೆಂಟರ್ ಅಂತ. ಎಪಿಸೆಂಟರ್ ಎನ್ನುವಂತಹ ಶಬ್ದದ ಪ್ರಯೋಗ ನಾವೆಲ್ಲಿ ಬಳಸ್ತೇವೆ? ಭೂಕಂಪ, ಅರ್ಥಕ್ವೇಕ್ ಅಂತ ಕರಿತಲ್ಲ. ಈ ಭೂಕಂಪ ಎನ್ನುವಂತಹ ಒಂದು ಸನ್ನಿವೇಶ ನಡೆಯುವಂಥ ಇದಕ್ಕೆ ಅಧಿಕೇಂದ್ರ ಅಂತ ಕರಿತೇವೆ. ಅದಕ್ಕೆ ಒಂದು ಸಪ್ರೇಟ್ ಎಕ್ಸ್ಪ್ಲನೇಷನ್ ಇದೆ, ನೆಕ್ಸ್ಟ್ ಪ್ರಶ್ನೆಯಲ್ಲಿ ವಿವರಿಸ್ತಾ ಹೋಗ್ತೇನೆ. ಹಿಮಾಲಯ ಯಾವ ವಿಧದ ಪರ್ವತಗಳು? ನೀವು ಆಪ್ಷನ್ಸ್ ನೋಡ್ರಿ. ಬ್ಲಾಕ್ ಪರ್ವತ, ಶೇಷಾತ್ಮಕ ಪರ್ವತ, ಜ್ವಾಲಾಮುಖಿ ಪರ್ವತ, ಮಡಿಕೆ ಪರ್ವತ. ಮಡಿಕೆ ಅಂದರೆ ಮಣ್ಣಿನ ಮಡಿಕೆ ಅಲ್ಲ, ಫೋಲ್ಡ್, FOLD, ಫೋಲ್ಡ್, ಹಿಂಗೆ ಫೋಲ್ಡ್ ಮಡಚುವುದು ಅಂತೀವಲ್ಲ ಆ ಥರ. ಮಡಿಕೆ ಪರ್ವತ, ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕರಿತೇವೆ. ಮಡಿಕೆ ಪರ್ವತಗಳು. ಹಿಮಾಲಯ ಯಾವ ವಿಧದ ಪರ್ವತಗಳು ಅಂತ ಕೇಳಿದರೆ ಮಡಿಕೆ ಪರ್ವತಗಳು. ನೆಕ್ಸ್ಟು ನೋಡಿ, ವಿಜಯನಗರ ಸಾಮ್ರಾಜ್ಯದ ಯಾವ ಚಕ್ರವರ್ತಿ ತೆಲುಗು ಸಾಹಿತ್ಯದ ಮೇರುಕೃತಿಯಾದಂತಹ ಅಮುಕ್ತ ಮೌಲ್ಯ ಎಂಬ ಮಹಾಕಾವ್ಯವನ್ನು ರಚಿಸಿ? ಹಿಂದಿನ ವಿಡಿಯೋದಲ್ಲಿ ಎಲ್ಲ ಹೇಳ್ತಾ ಹೋಗಿದ್ದೆ. ಅಮುಕ್ತ ಮೌಲ್ಯ, ಜಾಂಬವತಿ ಕಲ್ಯಾಣ, ರಸಮಂಜರಿ ಇವೆಲ್ಲವೂ ಶ್ರಮಿತ ಯಾರ ಕೃತಿಗಳು? ಶ್ರೀಕೃಷ್ಣದೇವರಾಯ. ವಿಜಯನಗರ ಸಾಮ್ರಾಜ್ಯದಲ್ಲಿ 4 ಸಂತತಿ ಬರ್ತವೆ: ಸಂಗಮ, ಸಾಳುವ, ತುಳುವ ಮತ್ತು ಅರಬೀಡು. ಈತ ಶ್ರೀಕೃಷ್ಣದೇವರಾಯ ಯಾವ ವಂಶಕ್ಕೆ ಸೇರಿದವನು? ತುಳುವ ವಂಶಕ್ಕೆ ಸೇರಿದಂತಹ ಶ್ರೀಕೃಷ್ಣದೇವರಾಯನ ಒಂದು ಮೇರುಕೃತಿ ಯಾವುದು? ಅಮುಕ್ತ ಮೌಲ್ಯ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದರೆ ತೆಲುಗು ಭಾಷೆಯ ಸಾಹಿತ್ಯ ಮೇರುಕೃತಿ ಅಮುಕ್ತ ಮೌಲ್ಯ. ಬರೆದವರು ಶ್ರೀಕೃಷ್ಣದೇವರಾಯ. ನೆಕ್ಸ್ಟು ಗೆಳೆಯರೆ, ನಮಗೆ ದುಂಡು ಮೇಜಿನ ಪರಿಷತ್ತಿನ ಬಗ್ಗೆ ಜ್ಞಾನ ಇರಲೇಬೇಕು. ಯಾಕಂದರೆ ನೀವು ಯಾವುದೇ ಪ್ರಶ್ನೆ ಪತ್ರಿಕೆಗಳು ಹೋದ್ರೂ, ರೀಸೆಂಟಾಗಿ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆ ನೋಡಿದ್ರು ಅದರಲ್ಲಿ ದುಂಡು ಮೇಜಿನ ಪರಿಷತ್ತಿನ ಬಗ್ಗೆ ಒಂದು ಹಾಕಿರ್ತಾನೆ. ಅದು ಯಾವಾಗ ನಡೀತು, ಎಂತ ನಡೀತು, ಯಾರು ಭಾಗವಹಿಸಿದ್ರು, ಏನಾರು ಒಂದು ಕೇಳ್ತಾ ಇರ್ತಾನೆ. ದುಂಡು ಮೇಜಿನ ಪರಿಷತ್ತು ನಡೆದದ್ದು ಯಾವಾಗ ಅಂದರೆ 1930ರಿಂದ 32ರವರೆಗೆ 3 ದುಂಡು ಮೇಜಿನ ಪರಿಷತ್ತುಗಳು ನಡೀತವೆ. ಈ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತೀಯ ಸಾಂವಿಧಾನಿಕ ಸುಧಾರಣೆಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಬ್ರಿಟಿಷರು ಸಂಘಟಿಸಿದಂತಹ ಒಂದು ಪರಿಷತ್ತಿನ ಶ್ರೇಣಿಯಾಗಿರುತ್ತೆ. ಹಾಗಾದರೆ ಯಾವ ದುಂಡು ಮೇಜಿನ ಪರಿಷತ್ತಿನಲ್ಲಿ ಕಾಂಗ್ರೆಸ್ ಹಾಜರಾಗಿತ್ತು ಅಂದರೆ ಇಸ್ ನಥಿಂಗ್ ಬಟ್ ಗಾಂಧೀಜಿ ಹಾಜರಾಗಿದ್ದರು. ಅಂದರೆ ಕಾಂಗ್ರೆಸ್ ಅಂದರೆ ಅವಾಗ ಗಾಂಧೀಜಿ ಆಗಿತ್ತು. ಸೊ ಕಾಂಗ್ರೆಸ್ನ ಪರವಾಗಿ ಗಾಂಧೀಜಿಯವರು ಎಷ್ಟನೇ ದುಂಡು ಮೇಜಿನಲ್ಲಿ ಭಾಗವಹಿಸಿದರು ಅಂದರೆ ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಕಾಂಗ್ರೆಸ್ ಭಾಗವಹಿಸಿತ್ತು. ಡಾಕ್ಟರ್ BR ಅಂಬೇಡ್ಕರ್ ಅವರು 3 ದುಂಡು ಮೇಜಿನಲ್ಲಿ ಭಾಗವಹಿಸಿದ್ರು. ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೆ ನಾನು. 3 ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ಈಗ ಕಾಂಗ್ರೆಸ್ ಭಾಗವಹಿಸಿದ್ದು ಕೇವಲ ಒಂದೇ ಒಂದು ದುಂಡು ಮೇಜು ಪರಿಷತ್ತು, ಅದು ಎರಡನೇ ದುಂಡು ಮೇಜಿನ ಪರಿಷತ್ತು. ನೆಕ್ಸ್ಟ್, ನೀರಿನಲ್ಲಿ ನೀರ್ಗುಳ್ಳೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಹೀಗೆ ಕಾರ್ಯನಿರ್ವಹಿಸುತ್ತದೆ. ನೋಡಿ, ಸರಿಯಾದ ಉತ್ತರ ನಿಮ್ನ ಮಸೂರ. ಪೀನ ಮಸೂರ ಬೇರೆ, ನಿಮ್ನ ಮಸೂರ ಬೇರೆ. ನೋಡಿ, ನಿಮ್ನ ಮಸೂರ ಅಂದರೆ ಈ ಥರ ಬರುತ್ತೆ. ಇದು ನಿಮ್ನ ಮಸೂರ.
ಪೀನ ಮಸೂರ ಅಂದರೆ ಈ ಥರ ಬರುತ್ತೆ, ಇದು ಪೀನ ಮಸೂರ. ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ನಿಮ್ನ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್. ಕಾನ್ವೆಕ್ಸ್ ಅಂದರೆ ಈ ಥರ ಬರುತ್ತೆ, ಕಾನ್ಕೇವ್ ಹಿಂಗೆ. ನೆಕ್ಸ್ಟ್ ನೋಡ್ರಿ, ಪರಮಾಣು ಒಂದರ ಕೇಂದ್ರವು ಇದನ್ನು ಹೊಂದಿರುತ್ತದೆ. ಪರಮಾಣು ಒಂದರ ಕೇಂದ್ರವು ಇದನ್ನು ಹೊಂದಿರುತ್ತದೆ. ಸರಿಯಾದ ಉತ್ತರ ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ಇದು ಸಮೇತ ರಿಪೀಟೆಡ್ ಪ್ರಶ್ನೆ, ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ನೆಕ್ಸ್ಟ್, ಅಡುಗೆ ಸೋಡಾ ಎಂದರೇನು? ಅಡುಗೆ ಸೋಡಾ ಎಂದರೇನು ಅಥವಾ ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು ಅಂತ. ಅಡುಗೆ ಸೋಡಾದ ರಾಸಾಯನಿಕ ಸೋಡಿಯಂ ಬೈಕಾರ್ಬೋನೇಟ್. ಯಾವುದೋ ಒಂದು ಪ್ರಶ್ನೆ ಪತ್ರಿಕೆ ನೋಡಿದ್ದೆ ನಾನು, ಅವನು ಸೋಡಿಯಂ ಅಕ್ಷರದಲ್ಲಿ ಕೊಡೋದಿಲ್ಲ, NaHCO3 ಅಂತ ಹಾಕಿದ್ದಾನೆ, NaHCO3 ಅಂತ. ಸೊ ನಮಗೆ ಅದರದ್ದು ಕೆಮಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಆಗೋದ್ರ ಹೆಸರು ಎಲ್ಲವೂ ಗೊತ್ತಿರಬೇಕು. ಅಡುಗೆ ಸೋಡಾದ ಹೆಸರು ಸೋಡಿಯಂ ಬೈಕಾರ್ಬೋನೇಟ್. ನೆಕ್ಸ್ಟ್ ನೋಡ್ರಿ, ಸಾಮಾನ್ಯವಾಗಿ ಸಸ್ಯಗಳು ತಮಗೆ ಬೇಕಾದ ನೀರಿನ ಬಹುಭಾಗವನ್ನು ಇವುಗಳ ಮೂಲಕ ಹೀರಿಕೊಳ್ತವೆ. ನೀರಿನ ಬಹುಭಾಗವನ್ನು ಇವುಗಳ ಮೂಲಕ ಹೀರಿಕೊಳ್ತವೆ. ನೋಡ್ರಿ, ಎಲೆ, ಕಾಂಡ, ಪುಷ್ಪ, ನೀರಿನೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತು, ಬೇರುಗಳ ಮೂಲಕ ನೀರನ್ನು ಹೀರಿಕೊಳ್ಳುತ್ತವೆ. ನೆಕ್ಸ್ಟು, ರಕ್ತದ ಗುಂಪುಗಳು ಇವರಿಂದ ಕಂಡುಹಿಡಿಯಲ್ಪಟ್ಟಿದೋ ಅಂದರೆ ರಕ್ತದ ಗುಂಪನ್ನು ಕಂಡುಹಿಡಿದವರು ಯಾರು? ರಕ್ತದ ಗುಂಪನ್ನು ಕಂಡುಹಿಡಿದವರು ಕಾರ್ಲ್ ಲ್ಯಾಂಡ್ ಸ್ಟೇನರ್. ಕಾರ್ಲ್ ಲ್ಯಾಂಡ್ ಸ್ಟೇನರ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಪೆನ್ಸಿಲ್ನಲ್ಲಿ ಉಪಯೋಗಿಸುತ್ತೇವೆ? ಪೆನ್ಸಿಲ್ನಲ್ಲಿ ಉಪಯೋಗಿಸುತ್ತೇವೆ. ನೋಡ್ರಿ, ಇವೆಲ್ಲ ಕಾರ್ಬನ್ ಕಂಟೆಂಟ್ ಇರೋವು. ಯಾವಪ್ಪ ಅಂದರೆ ಈ ಸಿಲಿಕಾನ್, ಇದ್ದಿಲು, ಗ್ರಾಫೈಟ್, ಇವೆಲ್ಲ ಕಾರ್ಬನ್ ಕಂಟೆಂಟ್, ರಂಜಕ ಅಲ್ಲ, ಇವೆಲ್ಲ ಕಾರ್ಬನ್ ಕಂಟೆಂಟ್ ಇರತಕ್ಕಂಥವು. ಇದರಲ್ಲಿ ಗ್ರಾಫೈಟ್ ಎನ್ನುವಂಥದ್ದು ನಾವು ಪೆನ್ಸಿಲ್ನಲ್ಲಿ ಬಳಸ್ತೇವೆ. ಗ್ರಾಫೈಟ್ ಇದು ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳನ್ನು ಹೊಂದಿರುತ್ತೆ. ಅಂದರೆ ನೀವು ಕರೆಂಟ್ ಸಪ್ಲೈ ಮಾಡಿದರೆ ಎಲೆಕ್ಟ್ರಾನ್ಗಳು ಫ್ಲೋ ಆಗ್ತವೆ. ಫ್ಲೋ ಆಫ್ ಕರೆಂಟ್ ಇಸ್ ಕಾಲ್ಡ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಿಕ್ ಕರೆಂಟ್ ಸಮೇತ ಅದರಲ್ಲಿ ಪಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಪೆನ್ಸಿಲ್ ಎರಡೂ ಕಡೆ ತುದಿಯನ್ನು ಶಾರ್ಪ್ನರಿಂದ ಇದು ಮಾಡ್ಕೊಂಡು ಒಂದು ಕಡೆ ಕರೆಂಟ್ ಕೊಟ್ಟು ಇನ್ನೊಂದು ಕಡೆ ಟಚ್ ಮಾಡಿದ್ರೆ ಕರೆಂಟ್ ಹೊಡೆಯುತ್ತೆ. ಅಂದರೆ ಗ್ರಾಫೈಟಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಸೊ ವಿದ್ಯುತ್ ವಾಹಕ. ಗ್ರಾಫೈಟ್ ಎನ್ನುವುದು ವಿದ್ಯುತ್ ವಾಹಕ. ನೆಕ್ಸ್ಟ್, ಸಾಮಾನ್ಯವಾಗಿ ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬುವಂತಹ ಅನಿಲ ಯಾವುದು? ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬುವಂಥ ಅನಿಲ ನೈಟ್ರೋಜನ್ ಮತ್ತು ಆರ್ಗನ್ನು ನಾವು ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬ್ತೇವೆ. ನೈಟ್ರೋಜನ್ ಮತ್ತು ಆರ್ಗನ್ ಅಂದರೆ ನೈಟ್ರೋಜನ್ ಆರ್ಗನ್ ಮಿಕ್ಸ್ ಮಾಡಿ ತುಂಬಲ್ಲ. ನೈಟ್ರೋಜನ್ ಬಲ್ಬ್ಗಳೇ ಬೇರೆ ಇರ್ತವೆ, ಆರ್ಗನ್ ಬಲ್ಬ್ಗಳೇ ಬೇರೆ ಇರ್ತವೆ. ನೈಟ್ರೋಜನ್ ಅಥವಾ ಆರ್ಗನ್. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಲೋಹಗಳಲ್ಲಿ ಯಾವುದು ಸಾಮಾನ್ಯ ತಾಪಮಾನ ಮತ್ತು ಒತ್ತಡ ಅಂದರೆ ಸಾಮಾನ್ಯ ಟೆಂಪ್ರೇಚರ್ ಮತ್ತು ಪ್ರೆಷರ್ ಇವೆರಡೂ ಪರಿಸ್ಥಿತಿಯಲ್ಲಿ ದ್ರವ ರೂಪದಲ್ಲಿ ಇರುತ್ತದೆ. ಸರಿಯಾದ ಉತ್ತರ ಪಾದರಸ, ಮರ್ಕ್ಯುರಿ ಅಂತ ಕರಿತೀವಿ. ಈ ಮರ್ಕ್ಯುರಿಯು ನಮ್ಮ ಸಾಮಾನ್ಯ ಟೆಂಪ್ರೇಚರ್ ಮತ್ತು ಸಾಮಾನ್ಯ ಪ್ರೆಷರ್ನಲ್ಲಿ ಅದು ಲಿಕ್ವಿಡ್ ರೂಪದಲ್ಲಿರುತ್ತೆ, ದ್ರವ ರೂಪದಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್ ಗೆಳೆಯರೆ, ಎಲೆಕ್ಟ್ರಾನ್ಗಳ ಹರಿವನ್ನು ಸಾಮಾನ್ಯವಾಗಿ ಹೀಗೆಂತ ಕರಿತೀವಿ. ಹಿಂದೆ ಫ್ಲೋ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್. ವಿದ್ಯುತ್ ಪ್ರವಾಹ ಅಂತ ಕರಿತೀವಿ, ವಿದ್ಯುತ್ ಪ್ರವಾಹ. ನೆಕ್ಸ್ಟ್ ನೋಡಿ, ವಾಹಕತೆಯನ್ನು ಹೆಚ್ಚಿಸುವುದಕ್ಕಾಗಿ ಒಂದು ಶುದ್ಧ ಅರೆವಾಹಕ ವಸ್ತುವಿಗೆ ಮಾಲಿನ್ಯವನ್ನು ಸೇರಿಸುವ ಪ್ರಕ್ರಿಯೆ ಹೀಗೆನ್ನುವರೋ. ಗೆಳೆಯರೆ, ಸರಿಯಾದ ಉತ್ತರ ಕಲಬೆರಕೆ ಮಾಡುವುದು. ಗೆಳೆಯರೆ, ಇದು ಕನ್ನಡದಲ್ಲಿ ಅಷ್ಟು ಅರ್ಥ ಆಗೋದಿಲ್ಲ ಸೈನ್ಸ್. ಇಲ್ಲಿ ವಾಹಕತೆ ಹೆಚ್ಚಿಸುವುದು ಅಂದರೆ ಇದು ಅರೆವಾಹಕರನ್ನು ಅದು ಶುದ್ಧ ವಾಹಕತೆಯನ್ನು ಮಾಡುವುದು. ಅಂದರೆ ಕರೆಂಟ್ ಸಪ್ಲೈ ಅರ್ಧ ಬರ್ಧ ಕರೆಂಟ್ ಸಪ್ಲೈ ಅರೆವಾಹಕ ಅಂದರೆ ಅದನ್ನು ಕರೆಂಟ್ ಸಪ್ಲೈ ಮಾಡೋಕ್ಕೆ ಇಲ್ಲಿ ಮಾಲಿನ್ಯ ಅಂತ ಹೇಳಿದ್ದೇನೆ. ಮಾಲಿನ್ಯ ಅಂದರೆ ಟ್ರೈವೇಲೆಂಟ್ ಇಂಪ್ಯೂರಿಟಿ ಅಥವಾ ಪಂಚವೇಲೆಂಟ್ ಇಂಪ್ಯೂರಿಟೀಸ್ಗಳನ್ನ ಹ್ಯಾಡ್ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ಡೋಪಿಂಗ್ ಅಂತ ಕರಿತೇವೆ. ಹಿಂಗೆ ಹ್ಯಾಡ್ ಮಾಡ್ತಾ ಹೋಗಿದಾಗ ಅದನ್ನು ಕಲಬೆರಕೆ ಮಾಡೋದು ಅಂತಾರಲ್ಲ, ಅದನ್ನ ಇಂಗ್ಲೀಷಲ್ಲಿ ಡೋಪಿಂಗ್ ಅಂತ ಕರೀತಾರೆ. ಕಲಬೆರಕೆ ಅಲ್ಲ, ಡೋಪಿಂಗ್. ಕೆಲವೊಂದ್ಸಲ ಕನ್ನಡ ಇದರಲ್ಲೂ ಡೋಪಿಂಗ್ ಅಂತ ಕೊಡ್ತಾರೆ. ಸರಿಯಾದ ಉತ್ತರ ಡೋಪಿಂಗ್ ನೆನಪಿಟ್ಕೊಳ್ಳಿ, ಕಲಬೆರಕೆ ತೆಗೆದು ಬಿಡ್ರಿ. ವಾಹಕತೆಯನ್ನು ಹೆಚ್ಚಿಸುವುದಕ್ಕಾಗಿ ಒಂದು ಶುದ್ಧ ಅರೆವಾಹಕಕ್ಕೆ ಮಾಲಿನ್ಯವನ್ನು ಸೇರಿಸುವ ಪ್ರಕ್ರಿಯೆ ಏನಂತಂದರೆ ಡೋಪಿಂಗ್ ಎಂದು ಕರೆಯುತ್ತೇವೆ. ನೆಕ್ಸ್ಟು ನೋಡ್ರಿ, ಒಂದು PN ಸಂಧಿಸ್ಥಾನವು ಈಗಿರುವಾಗ ಕಾರ್ಯನಿರ್ವಹಿಸುತ್ತದೆ. ಗೆಳೆಯರೆ, PN ಅಂತ ಹೇಳಿದರೆ ಇಲ್ಲಿ P ಅಂದರೆ ಪ್ರೋಟಾನ್ಸ್ ಅಲ್ಲ, ಪಾಸಿಟಿವ್ ಅಲ್ಲ. P ಅಂದರೆ ಹೋಲ್ಸ್ ಅಂತ. N ಅಂದರೆ ನೆಗೆಟಿವ್ ಅಲ್ಲ, ಎಲೆಕ್ಟ್ರಾನ್ಸ್ ಅಂತ. P ಅಂದರೆ ಹೋಲ್ಸ್ ಅಂತ,
ಎನ್ ಅಂದರೆ ಎಲೆಕ್ಟ್ರಾನ್ಸ್. ಇದು ಫಾರ್ವರ್ಡ್ ಬಯಾಸ್, ಮುಮ್ಮುಖ ವಾಲಿವಾದ ಅಂತ ಹೇಳಿದ್ನಲ್ಲ, ವಾಲಿದಾಗ ಅಂತ. ಫಾರ್ವರ್ಡ್ ಬಯಾಸ್ಡ್ ಜಂಕ್ಷನ್ ಇದ್ದಾಗ ಈ ಪಿ ಎನ್ ಜಂಕ್ಷನ್ ಕಾರ್ಯನಿರ್ವಹಿಸುತ್ತೆ, ಫಾರ್ವರ್ಡ್ ಬಯಾಸ್. ಅದೇ ಎನ್ ಪಿ ಅಂತ ಬಂದುಬಿಟ್ರೆ, ಪಿ ಎನ್ ಅಂತ ಇದ್ದರೆ ಫಾರ್ವರ್ಡ್ ಬಯಾಸ್, ಎನ್ ಪಿ ಅಂತ ಬಂದರೆ ಹಿಮ್ಮುಖ ವಾಲಿ. ಕಾಲ್ ಆಪ್ಷನ್ಸ್ ಬಿ ಕೊಡೋದು ನೋಡ್ರಿ, ಹಿಮ್ಮುಖ ವಾಲಿದಾಗ ಅಂತ. ರಿವರ್ಸ್ಡ್ ಬಯಾಸ್, ಫಾರ್ವರ್ಡ್ ಬಯಾಸ್ಡ್ ಆಗಬೇಕು ಅಂದ್ರೆ ಅದು ಪಿ ಎನ್ ಇರಬೇಕು, ರಿವರ್ಸ್ಡ್ ಬಯಾಸ್ ಇರಬೇಕು ಅಂದ್ರೆ ಅದು ಎನ್ ಪಿ ಇರಬೇಕು. ನೆಕ್ಸ್ಟ್ ನೋಡಿ, ಭೂಸ್ಥಾಯಿ ಸಂವಹನ ಉಪಗ್ರಹಗಳಲ್ಲಿ ಭೂಮಿಯು ರೂಪಿಸುವಂತಹ ಕೋನ ಎಷ್ಟು? ಅಂದರೆ ಈ ಭೂಸ್ಥಾಯಿ ಕಮ್ಯುನಿಕೇಷನ್ ಸ್ಯಾಟಲೈಟ್ ಇರ್ತವಲ್ಲ, ಆ ಸ್ಯಾಟಲೈಟ್ಗಳು ಭೂಮಿಗೆ ಮತ್ತು ಸ್ಯಾಟಲೈಟ್ಗಳಿಗೆ ರೂಪಿಸುವಂಥ ಒಂದು ಆ್ಯಂಗಲ್ ಕೇಳಿದ್ದಾನೆ. ಆ ಆ್ಯಂಗಲ್ ಎಷ್ಟು ಆ್ಯಂಗಲ್ ಅಂತ? ಸರಿಯಾದ ಉತ್ತರ 17.34 ಡಿಗ್ರಿ. 17.34 ಡಿಗ್ರಿ ಅಷ್ಟು ಅವು ಆ್ಯಂಗಲನ್ನು ರೂಪಿಸ್ತವೆ. ನೆಕ್ಸ್ಟ್ ನೋಡಿ, ಇಲ್ಲಿ ಜಾಗತಿಕ ಸಂವಹನಕ್ಕಾಗಿ ಅಗತ್ಯವಿರುವಂತಹ ಉಪಗ್ರಹಗಳ ಕನಿಷ್ಠ ಸಂಖ್ಯೆ ಎಷ್ಟು? ಅಂದರೆ ಗ್ಲೋಬಲ್ ಕಮ್ಯುನಿಕೇಷನ್ಗೆ ಬೇಕಾಗ್ತಕ್ಕಂಥ ಸ್ಯಾಟಲೈಟ್ಗಳು ಎಷ್ಟು? ಮಿನಿಮಮ್ ಇಷ್ಟು ಸ್ಯಾಟಲೈಟ್ ಬೇಕೇ ಅದಕ್ಕೆ ಗ್ಲೋಬಲ್ ಕಮ್ಯುನಿಕೇಷನ್ ಆಗೋಕ್ಕೆ. ಸೊ ಮಿನಿಮಮ್ 3 ಸ್ಯಾಟಲೈಟ್ ಬೇಕೇ ಬೇಕು, 3 ಸ್ಯಾಟಲೈಟ್ಸ್. ಕನಿಷ್ಠ ಅಂದರೆ 3. ನೆಕ್ಸ್ಟ್, ಒಂದು ವಿದ್ಯುತ್ ಕಾಂತೀಯ ರೋಹಿತದಲ್ಲಿ ಬಹಳ ಅಧಿಕ ಆವರ್ತನವು ಇದಾಗಿದೆ. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬರ್ತದೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಫ್ರೀಕ್ವೆನ್ಸಿ ಎಷ್ಟು ಇರುತ್ತೆ ಅಂತ ನೋಡ್ರಲ್ಲಿ, 30 to 300 ಮೆಗಾಹರ್ಟ್ಸ್. 30 to 300 ಮೆಗಾಹರ್ಟ್ಸ್. ನೆಕ್ಸ್ಟ್ ಕ್ಲಿಯರ್ ನೋಡ್ರಿ, ಒಂದು ಮೋಟರ್ ಗಾಡಿಯಲ್ಲಿ ಅಂದರೆ ಲೆಡ್ ಆಕ್ಸೈಡ್ ಆಸಿಡ್ ಬ್ಯಾಟ್ರಿಗಳಲ್ಲಿ ಅತಿ ಸಾಮಾನ್ಯವಾಗಿ ಬಳಸುವಂತಹ ಬ್ಯಾಟ್ರಿ ಯಾವುದು? ಸೆಕೆಂಡರಿ ಬ್ಯಾಟರಿ. ನೆಕ್ಸ್ಟ್ ಗೆಳೆಯರು ನೋಡಿ, ಎಕ್ಸ್ಪ್ಯಾಂಡ್ ITU ಅಂತ ಹೇಳಿದ್ದೇನೆ. ಎಕ್ಸ್ಪ್ಯಾಂಡ್ ITU ಅಂದರೆ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅಂತ. 51ನೇ ಪ್ರಶ್ನೆ, ಬೆಂಗಳೂರಿನಲ್ಲಿರುವ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಈ ಹಿಂದೆ ಹೀಗೆಂದು ಕರೀತಾ ಇದ್ದರು. ಬೆಂಗಳೂರಿನಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನ ಹಿಂದೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣ ಅಂತ ಕರಿತಾ ಇದ್ರು. ಈಗ ಪ್ರೆಸೆಂಟ್ ಅದನ್ನ ಎನ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ನಾವು ಕರಿತೇವೆ. ನೆಕ್ಸ್ಟ್, ದಂತಕತೆ ಅಂದರೆ ಲೆಜೆಂಡರಿ ಆಗಿರತಕ್ಕಂಥ ಯೋಗ ಗುರುಗಳಾಗಿರ್ತಕ್ಕಂಥ BKS ಅಯ್ಯಂಗಾರ್ ಅವರು ಹುಟ್ಟಿದ್ದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ? BKS ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆ. ವಂದಿಸಿ ಬರೇರಿ ಒಬ್ಬ ಕವಿಗಳು ಕೊಟ್ಟಿದ್ದಾರೆ, ಹಾಗೂ ಅದಕ್ಕೆ ಸಂಬಂಧಪಟ್ಟಂತವರ ಕೃತಿಗಳನ್ನ ಕೊಟ್ಟಿದ್ದಾರೆ. ಕವಿಗಳು ಮತ್ತೆ ಅವರ ಕೃತಿಗಳನ್ನ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ, ಪೊನ್ನನ ಶಾಂತಿ ಪುರಾಣ. ನೆಕ್ಸ್ಟ್, ಪಂಪನ ಆದಿಪುರಾಣ. ಪೊನ್ನನ ಶಾಂತಿ ಪುರಾಣ, ಪಂಪನ ಆದಿಪುರಾಣ. ಹಾಗಾದ್ರೆ ರನ್ನನ ಕೃತಿ ರನ್ನನ ಅಜಿತ ಪುರಾಣ. ನೆನ್ಪಿಟ್ಕೋಬೇಕು, ಸಿಂಗಲ್ ಆಗು ಕೇಳ್ತಾರೆ, ವಂದಿಸಿ ಬರೆಯಿರಿ ತರನು ಕೇಳ್ತಾ ಹೋಗ್ತಾರೆ. ಪೊನ್ನನ ಶಾಂತಿ ಪುರಾಣ, ಪಂಪನ ಆದಿಪುರಾಣ, ರನ್ನನ ಅಜಿತ ಪುರಾಣ. ನೆಕ್ಸ್ಟ್ ನೋಡಿ, ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯನ ಬಗ್ಗೆ ನಾನು ಹೇಳ್ತಾ ಹೋದಾಗಲೇ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಿದ್ದೆ. ಇಲ್ಲಿ 2ನೇ ಹರಿಹರನ ಬಗ್ಗೆನೇ ಕೇಳಿದ್ದೀನಿ. 2ನೇ ಹರಿಹರ ಸೇರುವುದು ಈ ರಾಜವಂಶಕ್ಕೆ. ಅಂದರೆ ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ಅಂತ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಗೆಳೆಯರೆ, ವಿಜಯನಗರ ಸಾಮ್ರಾಜ್ಯದ ಇವು 4 ಸಂತತಿಗಳು. ಶ್ರೀಕೃಷ್ಣ ದೇವರಾಯ ಯಾವ ಸಂತತಿ? ತುಳುವ ಸಂತತಿ. ಅದೇ ರೀತಿಯಾಗಿ 1ನೇ ಹರಿಹರ ಮತ್ತು 2ನೇ ಹರಿಹರ ಇವರಿಬ್ಬರೂ ಸಮೇತ ಸಂಗಮ ವಂಶಕ್ಕೆ ಸೇರುವವರು. ನೆಕ್ಸ್ಟ್, ಗೋಧಿ ಮತ್ತು ಬಾರ್ಲಿ ಬೇಳೆಕಾಳುಗಳು. ಇವು ಎಂತಹ ಬೆಳೆಗಳು? ಇವು ಹಿಂಗಾರು ಬೆಳೆ. ಗೋಧಿ, ಬಾರ್ಲಿ ಮತ್ತು ಬೇಳೆಕಾಳು ಇವು ಹಿಂಗಾರು ಬೆಳೆ. ನೆಕ್ಸ್ಟ್,
ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಮೊದಲು ಸಹಿ ಮಾಡಿದಂತಹ ರಾಜವಂಶ ಯಾವುದು? ಮೊದಲು ಸಹಿ ಮಾಡಿದಂತಹ ರಾಜವಂಶ ಹೈದರಾಬಾದಿನ ನಿಜಾಮರು. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರು ವೆಲ್ಲೆಸ್ಲಿ. ಹಾಗಾದ್ರೆ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಂದಕ್ಕೆ ಮೊದಲು ಸಹಿ ಹಾಕಿದ್ಯಾರು? ಯಾವ ರಾಜವಂಶ? ಹೈದರಾಬಾದಿನ ನಿಜಾಮರು. ನೆಕ್ಸ್ಟ್ ಗೆಳೆಯರೆ, ಇಲ್ಲೊಂದು ಹೊಂದಿಸಿ ಬರೆಯಿರಿ ಈ ಆಂದೋಲನ ಹಾಗೂ ಆಂದೋಲನಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು. ತರುಣ ಬಂಗಾಳ ಆಂದೋಲನ ಇದು ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ ತರುಣ ಬೆಂಗಾಳ ಆಂದೋಲನ. ದಿ ಥಿಯೋಸಾಫಿಕಲ್ ಸೊಸೈಟಿ ಮೇಡಮ್ ಎಚ್.ಆರ್. ಬ್ಲೇವಸ್ಕಿ. ಸೇವಾ ಸಾಧನ್ ಬೆಹರಾಜಿಂ ಮಲಬಾರಿ. ನೋಡಿ, ತರುಣ ಬಂಗಾಳ ಆಂದೋಲನ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ. ಥಿಯೋಸಾಫಿಕಲ್ ಸೊಸೈಟಿ ಮೇಡಮ್ ಬ್ಲೇವಸ್ಕಿ. ಸೇವಾ ಸಾಧನ್ ಬೆಹರಾಜಿಂ ಎಂ ಮಲಬಾರಿ. ನೆನ್ಪಿಟ್ಕೋಬೇಕು. ಇದರ ಸಪ್ರೇಟ್ ಒಂದೊಂದೇನು ಕೇಳಿದ್ದೇನೆ. ನೆಕ್ಸ್ಟ್ ಗೆಳೆಯರೆ, ಆರೋಹಣ ಕ್ರಮ ಅಂತ ಕೇಳಿದ್ದೇನೆ. ಆರೋಹಣ ಕ್ರಮ ಅಂದ್ರೆ ಕಡಿಮೆಯಿಂದ ಜಾಸ್ತಿ. ಇಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟು, ಆಗಸ್ಟ್ ಕೊಡುಗೆ, ಏಕವ್ಯಾಪ್ತಿ ಸತ್ಯಾಗ್ರಹ ಮತ್ತು ಕ್ರಿಪ್ಸ್ ಮಿಷನ್ ಹೇಳಿದ್ದೇನೆ. ಗೆಳೆಯರೆ, ಇಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಹಾಗೂ ಕ್ರಿಪ್ಸ್ ಮಿಷನ್ ಎರಡೂ ಸಮೇತ 1942. ಇಲ್ಲಿ ಆಗಸ್ಟ್ ಕೊಡುಗೆ ಹೇಳಿದ್ದಾನೆ 1940. ಏಕವ್ಯಾಪ್ತಿ ಸತ್ಯಾಗ್ರಹ ಹೇಳಿದ್ದಾನೆ 1940. ಆದರೆ ಆಗಸ್ಟ್ ಕೊಡುಗೆ ಆಗಸ್ಟಲ್ಲಿ ನಡೆಯುತ್ತೆ. 1940 ಆಗಸ್ಟ್ 8 ಅಂದರೆ ಫಸ್ಟು ಆಗಸ್ಟ್ ಕೊಡುಗೆ. ಅದಾದಮೇಲೆ ಏಕವ್ಯಾಪ್ತಿ ಸತ್ಯಾಗ್ರಹ 1940 ಅಕ್ಟೋಬರ್ 17. ಸೊ 2 ಮತ್ತು 3. ಅದಾದಮೇಲೆ ಕ್ವಿಟ್ ಇಂಡಿಯಾ ಚಳವಳಿ 1942 ಆಗಸ್ಟ್ 8. ಅಂದರೆ ಕ್ರಿಪ್ಸ್ ಮಿಷನ್ನು 1942 ಮಾರ್ಚ್ 22. ಅದರಿಂದ 2, 3, 4 ಅದಾದಮೇಲೆ 1. ನೆಕ್ಸ್ಟ್ ನಿಮಗೆ ಎಲ್ಲ ಇಸ್ವಿಗಳು ಒಟ್ಟಿಗೆ ಗೊತ್ತಿರಬೇಕು. ನೆಕ್ಸ್ಟ್ ಯಾವ ವರ್ಷದಲ್ಲಿ ಚೌರಿ ಚೌರ ಘಟನೆ ನಡೆಯಿತು? ಚೌರಿ ಚೌರ ಘಟನೆ ನಡೆದಂತಹ ವರ್ಷ ಯಾವುದು? ಗೆಳೆಯರೆ, ಸರಿಯಾದ ಉತ್ತರ 1922. ಡೇಟ್ ಕೇಳಿದ್ರೆ, ಯಾಕಂದ್ರೆ ಕೆಲವೊಂದ್ಸಲ ಏನ್ ಮಾಡ್ತಾನೆ, ಯಾವ್ದೊಂದು ಪ್ರಶ್ನೆ ಪತ್ರಿಕೆ ನೋಡಿದ್ದೆ 1922 ಕೇಳಿದ್ದ, ಅಲ್ಲಿ ಜನವರಿ 5, ಫೆಬ್ರವರಿ 5, ಮಾರ್ಚ್ 5, ಏಪ್ರಿಲ್ 5 ಅಂತ ಆಪ್ಷನ್ಸ್ ಹಾಕಿದ್ದೆ. ಅದನ್ನ ಗೊತ್ತಿರಬೇಕು. ಫೆಬ್ರವರಿ 5, 1922. ಈ ಇನ್ನೊಂದು ಪ್ರಶ್ನೆ ಪತ್ರಿಕೆ ಎಲ್ಲ ನೋಡ್ತಾ ಹೋಗಿದ್ದೆ. ಅಸಹಕಾರ ಚಳುವಳಿಯು ಯಾವ ಕಾರಣದಿಂದ ಸ್ಥಗಿತಗೊಳ್ತು ಅಂತ ಕೇಳಿದ್ರು, ಅಥವಾ ಯಾವ ಕಾರಣದಿಂದ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂಪಡೆದರು? 1922 ಫೆಬ್ರವರಿ 5ರಂದು ಈ ಚೌರಿ ಚೌರ ಘಟನೆ ನಡೆದಾದ ಮೇಲೆ ಮಹಾತ್ಮ ಗಾಂಧೀಜಿಯವರು, ನೀವು ಅಸಹಕಾರ ಚಳುವಳಿಯನ್ನು ಮಾಡುವಂತಹ ಮನೋಭಾವನೆ ನಿಮ್ಮಲ್ಲಿಲ್ಲ ಅಂತ ಆ ಚೌರಿ ಚೌರನ ಘಟನೆಯಿಂದ ಅವರು ಅಸಹಕಾರ ಚಳುವಳಿ ಹಿಂಪಡಿತಾರೆ. ಅಸಹಕಾರ ಚಳುವಳಿ ಸ್ಟಾರ್ಟ್ ಆಗಿದ್ದ ಅವಾಗ 1920ರಲ್ಲಿ. ಚೌರಿ ಚೌರ ಘಟನೆ 1922. ಅಂದ್ರೆ ಅಸಹಕಾರ ಚಳುವಳಿಯನ್ನು 1922ರಲ್ಲಿ ವಾಪಸ್ ಪಡ್ಕೊಂಡ್ರು ಈ ಚೌರಿ ಚೌರ ಘಟನೆಯ ನಂತರ. ನೆಕ್ಸ್ಟ್ ಗೆಳೆಯರೆ, ಯಾವ ಕಾಂಗ್ರೆಸ್ ಅಧಿವೇಶನ ಮೊದಲ ಬಾರಿಗೆ ಒಂದೇ ಮಾತರಂ ಮಾಡನ್ನು ಆಡಲಾಯಿತು? ಒಂದೇ ಮಾತರಂ ಮಾಡನ್ನು ಕಲ್ಕತ್ತಾ ಅಧಿವೇಶನ. ಇಸ್ವಿ ಕೇಳಿದ್ರೆ 1896 ಕಲ್ಕತ್ತಾ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಒಂದೇ ಮಾತರಂ ಮಾಡನ್ನು ಆಡಲಾಯಿತು. ನೆಕ್ಸ್ಟ್ ಗೆಳೆಯರ ನೋಡಿ, ಇಲ್ಲಿ ಪ್ರಮುಖ ಜಲ ಯೋಜನೆ ಕೊಟ್ಟಿದ್ದಾರೆ ಹಾಗೂ ಆಯಾ ರಾಜ್ಯಗಳು ಕೊಟ್ಟಿದ್ದಾರೆ. ಕೊಯ್ನಾ ಮಹಾರಾಷ್ಟ್ರ. ಬಲಿಮೇಲ ಒರಿಸ್ಸಾ. ಶಬರಿಗಿರಿ ಕೇರಳ. ಕೊಯ್ನಾ ಮಹಾರಾಷ್ಟ್ರ, ಬಲಿಮೇಲ ಒರಿಸ್ಸಾ, ಶಬರಿಗಿರಿ ಕೇರಳ. ನೆಕ್ಸ್ಟ್ ಬಾಂಬೆ ಹೈ ಇದಕ್ಕೆ ಪ್ರಸಿದ್ಧಿಯಾಗಿದೆ. ಬಾಂಬೆ ತೈಲ ಕ್ಷೇತ್ರ. ನೆಕ್ಸ್ಟ್ ಇನ್ನೊಂದು ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ನೋಡ್ರಿ. ಈ ಕಡೆ ಕೈಗಾರಿಕೆಗಳು, ಆಯಾ ಕೈಗಾರಿಕೆಗಳು ಇರುವಂತಹ ಪ್ರದೇಶಗಳಿದ್ದಾರೆ. ಕಬ್ಬಿಣ ಮತ್ತು ಸರಿಯಾದ ಉತ್ತರ ಕಬ್ಬಿಣ ಮತ್ತು ಉಕ್ಕು. ಬಿಲಾಯಿ.
ವಿಮಾನಯಂತ್ರ ಬೆಂಗಳೂರು. ಹಡಗು ನಿರ್ಮಾಣ ವಿಶಾಖಪಟ್ಟಣ. ಕಬ್ಬಿಣ ಮತ್ತು ಉಕ್ಕು ಭಿಲಾಯಿ, ವಿಮಾನಯಂತ್ರ ಬೆಂಗಳೂರು, ಹಡಗು ನಿರ್ಮಾಣ ವಿಶಾಖಪಟ್ಟಣ. ನೆಕ್ಸ್ಟ್, ನೇಪಾನಾಗರ್ ನ್ಯೂಸ್ ಪ್ರಿಂಟ್ ಇರುವುದು ಎಲ್ಲಿ? ಭಾರತದ ಯಾವ ರಾಜ್ಯದಲ್ಲಿ? ನೇಪಾನಾಗರ್ ನ್ಯೂಸ್ ಪ್ರಿಂಟ್ ಮಧ್ಯಪ್ರದೇಶ. ನೇಪಾನಾಗರ್ ನ್ಯೂಸ್ ಪ್ರಿಂಟ್ ಇರುವುದು ಮಧ್ಯಪ್ರದೇಶ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ಬಂದರು ಭಾರತದ ಪೂರ್ವ ಕರಾವಳಿಯಲ್ಲಿ ನೆಲೆಯಾಗಿಲ್ಲ? ನೀವು ಆಪ್ಷನ್ಸ್ಗಳು ನೋಡ್ರಿ, ಹಲ್ದಿಯಾ, ಪಾರದೀಪ್, ಟುಟುಕೋರಿನ್ ಮತ್ತೆ ಕಾಂಡ್ಲಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಕಾಂಡ್ಲಾ. ಅಂದ್ರೆ ಕರ್ನಾಟಕದಲ್ಲಿ ಭಾರತದಲ್ಲಿ ಗುಜರಾತ್ ಪಶ್ಚಿಮ ಭಾಗದಲ್ಲಿ ಬರ್ತತೆ, ಪಶ್ಚಿಮ ಕರಾವಳಿಯಲ್ಲಿ ಬರ್ತತೆ. ಸೊ ಕಾಂಡ್ಲಾ. ಈ ಹಲ್ದಿಯಾ ಎನ್ನುವಂಥದ್ದು, ಇದು ಹಲ್ದಿಯಾ ಪಶ್ಚಿಮ ಬಂಗಾಳ ಪೂರ್ವದಲ್ಲಿ ಬರತಕ್ಕಂಥ ಈ ಪಶ್ಚಿಮ ಬಂಗಾಳ. ಪಾರದೀಪು ಒಡಿಶಾ, ಟುಟುಕೋರಿನ್ನು ತಮಿಳುನಾಡಿನಲ್ಲಿ ನಾವು ಕಾಣ್ತೇವೆ. ಸೊ ಯಾವ ಬಂದರು ಪೂರ್ವ ಕರಾವಳಿಯಲ್ಲಿ ನೆಲೆಗೊಂಡಿಲ್ಲ ಅಂತ ಕೇಳಿದ್ರೆ ಇಲ್ಲಿ ಕಾಂಡ್ಲಾ ಬಂದರು ಎಲ್ಲಿದೆ? ಗುಜರಾತ್. ಓಕೆ, ನೆಕ್ಸ್ಟ್ ಇನ್ನೊಂದು ಹೊಂದಿಸಿ ಬರೆಯರಿ ಕೊಟ್ಟಿದ್ದಾರೆ ನೋಡ್ರಿ. ಪಟ್ಟಿ 1861 ಇಂಡಿಯನ್ ಕೌನ್ಸಿಲ್ ಅಧಿನಿಯಮ. 1861 ಇಂಡಿಯನ್ ಕೌನ್ಸಿಲ್ ಅಧಿನಿಯಮ ಹೇಳಿದ ಭಾರತೀಯ ಕೌನ್ಸಿಲ್ ಅನ್ನು ರದ್ದು ಮಾಡಿತು. ಹಾಗಾದ್ರೆ 1919 ಭಾರತ ಸರ್ಕಾರ ಅಧಿನಿಯಮ ಏನ್ ಮಾಡುತ್ತೆ? ದ್ವಿಮುಖ ಸರ್ಕಾರವನ್ನು ಪರಿಚಯ ಮಾಡುತ್ತೆ. 1860 ಇಂಡಿಯನ್ ಕೌನ್ಸಿಲ್ ಆಕ್ಟ್ 61 ಭಾರತೀಯ ಕೌನ್ಸಿಲ್ ಅನ್ನು ರದ್ದು ಮಾಡುತ್ತೆ. 1919 ಅಧಿನಿಯಮ ದ್ವಿಮುಖ ಸರ್ಕಾರವನ್ನು ಪರಿಚಯ ಮಾಡಿಕೊಡ್ತಾರೆ. 1892 ಇಂಡಿಯನ್ ಕೌನ್ಸಿಲ್ ಚುನಾವಣೆಯನ್ನು ಪರಿಚಯಿಸುತ್ತೆ. ಚುನಾವಣಾ ಪದ್ಧತಿಯನ್ನು ಪರಿಚಯಿಸುತ್ತೆ. 1935 ಸರ್ಕಾರವು ಸಂಪುಟ ಪದ್ಧತಿಯನ್ನು ಮಾನ್ಯ ಮಾಡುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯ ಶಾಸನ ಸಭೆಯನ್ನು ರದ್ದುಗೊಳಿಸಬಹುದು? ಈ ಕೆಳಗಿನ ಯಾರು ರಾಜ್ಯ ಶಾಸನ ಸಭೆ ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ವಿಧಾನಸಭೆ ಯಾರು ರದ್ದುಗೊಳಿಸಬಹುದು ಅಂದ್ರೆ ಸಂಸತ್ತಿಗೆ ಆ ಹಕ್ಕು ಇದೆ. ನೆಕ್ಸ್ಟ್, ಎಷ್ಟು ಜನ ಸದಸ್ಯರನ್ನು ರಾಜ್ಯಪಾಲರು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡುತ್ತಾರೆ? ನಮ್ಮ ಕರ್ನಾಟಕದಲ್ಲಿ ವಿಧಾನ ಪರಿಷತ್ನರು ಅಂದ್ರೆ ಟೋಟಲ್ 75 ಜನ ಇದ್ದಾರೆ. ಅದರಲ್ಲಿ 1/6 ಬೇರೆ ಬೇರೆ ರಾಜ್ಯದಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಬೇರೆ ಬೇರೆ ರೀತಿಯಾಗಿದ್ದಾರೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತೆ ಬಿಹಾರ ಇಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ. 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ. 6 ರಾಜ್ಯಗಳಲ್ಲಿ ಒಂದೊಂದು ರೀತಿಯಾಗಿ ಜನಸಂಖ್ಯೆಯನ್ನು ಹೊಂದಿದ್ದಾರೆ. ನಮ್ಮಲ್ಲಿ 75 ಜನ ನಾವು ನೋಡ್ಬೋದು MLCಗಳನ್ನು. ಅದರಲ್ಲಿ 1/6 ನಾಮನಿರ್ದೇಶನವನ್ನು ರಾಜ್ಯಪಾಲರು ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ CVC ಬಗ್ಗೆ ಅಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ, ಕೇಂದ್ರ ಜಾಗೃತಿ ನಿಯೋಗ ಅಂತ, ಅದಕ್ಕೆ ಸಂಬಂಧಪಟ್ಟಿಗೆ ಒಂದು ವ್ಯಾಖ್ಯಾನಗಳು ಕೊಟ್ಟಿದ್ದಾರೆ, 3 ವ್ಯಾಖ್ಯಾನಗಳು. ಇದು 1963 ರಚನೆಗೊಳ್ತು ಅಂತ ಒಂದು ಹೇಳಿದ್ದಾರೆ. ಇದು ಕಾನೂನಾತ್ಮಕ ರಚನೆ. ಈ ಸ್ಥಾಪನೆಯನ್ನು ಸ್ವರ್ಣ ಸಿಂಗ್ ಕಮಿಟಿಯಿಂದ ಶಿಫಾರಸು ಮಾಡಲಾಯಿತು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಕೇವಲ 2 ಮಾತ್ರ. ಇದು ಒಂದು ಕಾನೂನಾತ್ಮಕ ರಚನೆಯಾಗಿದೆ. ಇದು 1964 ಸ್ಥಾಪಿಸಲ್ಪಟ್ಟಿತು. CVC 1964 ಇದು ಸ್ಥಾಪನೆ ಮಾಡಲ್ಪಟ್ಟಿತು. ನೆಕ್ಸ್ಟ್, ಇದು ಕಾನೂನಾತ್ಮಕ ರಚನೆ ಸರಿ 1963-64. ಮತ್ತೆ ಇದು ಸ್ವರ್ಣ ಸಿಂಗ್ ಕಮಿಟಿ ಅಂತ ಹೇಳಿದಾನೆ ಸಂತಾನಂ ಕಮಿಟಿ. ಇದರ ಸ್ಥಾಪನೆ ಸಂತಾನಂ ಕಮಿಟಿ ಆಧಾರದ ಮೇಲೆ ಶಿಫಾರಸು ಮಾಡಲಾಯಿತು. ನೆಕ್ಸ್ಟ್ 76ನೇ ಪ್ರಶ್ನೆ, ವಿನೆಗರ್ನಲ್ಲಿರುವ ಪ್ರಮುಖವಾದಂತಹ ಘಟಕ ಯಾವುದು? ವಿನೆಗರ್ನಲ್ಲಿ ಇರತಕ್ಕಂತಹ ಪ್ರಮುಖ ಘಟಕ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಅಸಿಟಿಕ್ ಆಸಿಡ್. ವಿನೆಗರ್ನಲ್ಲಿ ಇರತಕ್ಕಂತಹ ಪ್ರಮುಖ ಆಸಿಡ್ ಯಾವುದು ಅಂದರೆ ಅಸಿಟಿಕ್ ಆಸಿಡ್. ನೆಕ್ಸ್ಟ್ ಇನ್ನೊಂದು, ರಬ್ಬರ್ನ ವಾಲ್ಕನೀಕರಣವು ರಬ್ಬರನ್ನು ಇದರೊಂದಿಗೆ ಕಾವೇರಿಸುವುದನ್ನು ಒಳಗೊಂಡಿದೆ. ಸರಿಯಾದ ಉತ್ತರ
ಗಂಧಕ. ಗಂಧಕ. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಕಠಿಣ ದ್ರವ್ಯವಾಗಿದೆ? ಅತ್ಯಂತ ಕಠಿಣ ದ್ರವ್ಯವಾಗಿದೆ. ಸರಿಯಾದ ಉತ್ತರ ವಜ್ರ. ವಜ್ರ ಅತ್ಯಂತ ಗಟ್ಟಿಯಾದಂತಹ ಅತ್ಯಂತ ದ್ರವ್ಯವಾಗಿರತಕ್ಕಂಥ ವಸ್ತು ಯಾವುದು? ವಜ್ರ. 79ನೇ ಪ್ರಶ್ನೆ ನೋಡಿ, ಲೋಹವೊಂದರ ಕಾಂತೀಯವು ಈ ಕಾರಣದಿಂದ, ಅಂದರೆ ಒಂದು ಯಾವುದೋ ಒಂದು ಲೋಹ ಒಳಿಬೇಕು ಅಂತಂದರೆ ಅದಕ್ಕೆ ಕಾರಣ ಏನು ಅಂದರೆ ಪ್ರೆಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೇವೆ. ಪ್ರೆಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ಗಳಿಂದ ಆ ಲೋಹವು ಕಾಂತಿಯುತವಾಗಿ ಕಾಣುತ್ತದೆ. ಮುಕ್ತ ಎಲೆಕ್ಟ್ರಾನ್ಗಳ ಉಪಸ್ಥಿತಿಯಿಂದ. ಪ್ರೆಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ನೆಕ್ಸ್ಟು ನೋಡಿಗಳೇ 80ನೇ ಪ್ರಶ್ನೆ, ಸಸ್ಯಗಳು ಮುಖ್ಯವಾಗಿ ಇದರಿಂದ ಅವುಗಳ ಪೋಷಕಾಂಶಗಳನ್ನು ಪಡೆಯುತ್ತವೆ. ಪೋಷಕಾಂಶವನ್ನು ಪಡೆಯುವಂತಹ ಜಾಗ ಮಣ್ಣು, ಸಾಯಿಲ್. ನೆಕ್ಸ್ಟು ನೋಡಿ, ಬಟ್ಟೆ ತೊಳೆಯುವ ಯಂತ್ರದ ಕಾರ್ಯತತ್ವ ಇದಾಗಿದೆ. ಕ್ಲಿಯರ್. ಒಬ್ಬ ಒಂದು ಆಪ್ಷನ್ಸು ನೆಕ್ಸ್ಟ್ ಯಾವುದೋ ಒಂದು PDO ಎಕ್ಸಾಮಲ್ಲಿ ನೋಡ್ದಂಗೆ ಒಬ್ಬ ಸೈಕಲ್ ಸವಾರ ಸೈಕಲ್ನ ತಿರುವುಗಳಲ್ಲಿ ತಿರುಗುವಾಗ ಅವನಿಗೆ ಯಾವ ಬಲ ಅಪ್ಲೈ ಆಗುತ್ತೆ ಅಂತ ಕೇಳಿದ್ರೆ ಅದು ಸೆಂಟ್ರಿಪೀಟಲ್ ಫೋರ್ಸ್, ಕೇಂದ್ರ ಅಭಿಮುಖ ಬಲ, ಕೇಂದ್ರಾಭಿಮುಖ ಬಲ. ಇದು ಬಟ್ಟೆ ತೊಳೆಯುವಾಗ ಇದು ಬಟ್ಟೆ ತೊಳೆಯುವ ಯಂತ್ರ ಅದು ಯಾವ ವರ್ಕ್? ಅದು ರಿವರ್ಸ್, ಕೇಂದ್ರಾಪಗಾಮಿ ಬಲ ಅಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸು. ಅದು ಅಂದರೆ ಕೇಂದ್ರದ ಕಡೆಗೆ ಹೋಗುವುದು ಸೆಂಟ್ರಿಪೀಟಲ್ ಫೋರ್ಸು, ಕೇಂದ್ರದಿಂದ ಹೊರ ಹೋಗುವುದು ಸೆಂಟ್ರಿಫ್ಯೂಗಲ್ ಫೋರ್ಸು. ಕನ್ನಡದಲ್ಲಿ ಕೇಂದ್ರಾಪಗಾಮಿ ಬಲ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ನೆಕ್ಸ್ಟು ದ್ಯುತಿತಂತಿ ಈ ನಿಯಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದು ಮೋಸ್ಟ್ ರಿಪೀಟೆಡ್ ಸಂಪೂರ್ಣ ಆಂತರಿಕ ಪ್ರತಿಫಲನ. ಇದನ್ನು ಇಂಗ್ಲೀಷ್ ಒಳಗಡೆ ನಾವು TIR ಅಂತ ಕರಿತೇವೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸಂಪೂರ್ಣ ಆಂತರಿಕ ಪ್ರತಿಫಲನ. ಒಂದೊಂದ್ಸಲ TIR ಅಂತಲೂ ಕೊಡ್ತಾನೆ, ಇಲ್ಲ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಲೂ ಕೊಡ್ತಾನೆ. ನೆಕ್ಸ್ಟ್ ನೋಡಿ 83ನೇ ಪ್ರಶ್ನೆ, ಗೆಳೆಯರೆ ಕೆಳಗಿನ ವರ್ಣತಂತುಗಳ ತರಂಗಾಂತರಗಳನ್ನು ಹೆಚ್ಚಳ ಅನುಕ್ರಮ ಯಾವುದು? ತರಂಗಾಂತರಗಳ ತರಂಗಾಂತರ ಅಂದರೆ ನಾವು ವೇವ್ ಲೆಂತ್ ಅಂತ ಕರಿತೇವೆ. ವೇವ್ ಲೆಂತ್ ವಿಬ್ಗೈರ್ ಅಂತ ನಾವು ಬರ್ಕೊಂಡ್ರೆ ಅಲ್ಲಿ ರೆಡ್ ಆರ್ ಇರುತ್ತಲ್ಲ, ರೆಡ್ಡಿಂದು ವೇವ್ ಲೆಂತ್ ಜಾಸ್ತಿ. ಈ ಕಡೆ ವೈಲೆಟ್ಟಿಗೆ ಕಂಪೇರ್ ಮಾಡಿದರೆ ರೆಡ್ಡು ಜಾಸ್ತಿ ತರಂಗಾಂತರ, ಅಲ್ಲಿಂದ ಕಡಿಮೆ ಆಗ್ತಾ ಬರ್ತತೆ. ಇಲ್ಲಿ ಆಪ್ಷನ್ಸ್ಗಳು ನೀವು ನೋಡ್ತಾ ಹೋಗ್ಬೋದು, ಕಿತ್ತಳೆ, ನೀಲಿ, ಹಳದಿ ಮತ್ತು ನೇರಳೆ ಅಂತ ಕೊಡಿದಾನೆ. ನೀವು ವಿಬ್ಗೈರ್ ಅಂತ ಬರ್ಕೊಂಬಿಟ್ರೆ ನೀವು ಆರ್ಡರ್ ವೈಸು ನೀವು ಬರ್ಕೊಂತ ಹೋಗ್ಬೋದು. ಸರಿಯಾದ ಉತ್ತರ ಆಪ್ಷನ್ಸ್ ಡಿ, 4, 2, 3, 1. ನೆಕ್ಸ್ಟು ಗೆಳೆಯರು ನೋಡಿ, ಆಂದೋಲಿಸುವ ಸ್ಟ್ರಿಂಗ್ಗಳನ್ನು ಆಧರಿಸಿ ಗಡಿಯಾರವೊಂದನ್ನು ಆಳವಾದ ಗಣಿಯೊಂದಕ್ಕೆ ತೆಗೆದುಕೊಂಡು ಹೋದಾಗ, ಆಂದೋಲಿಸುವಂಥ ಸ್ಟ್ರಿಂಗ್ಗಳನ್ನು ಆಧರಿಸಿ ಆ ಗಡಿಯಾರವನ್ನು ಒಂದು ಕೆಳಗಿನ ಆಳವಾದಂಥ ಒಂದು ಗಣಿಗೆ ತೆಗೆದುಕೊಂಡು ಹೋದರೆ ಅಲ್ಲಿ ಏನು ಬದಲಾವಣೆ ಆಗ್ತತಿ ಅಂತ ಅವನು ಕೇಳಿದ್ದಾನೆ ನೋಡಿ. ಅವನು ವೇಗದ ಗತಿ ಎದ್ದಾಗುತ್ತದೆ ಅಂದರೆ ವೇಗದ ಗತಿ ಬದಲಾವಣೆ ಆಗ್ತತೆ ಅಂತ, ಇಲ್ಲ ನಿಧಾನ ಗತಿ ಆಗ್ತತೆ, ಇಲ್ಲ ನಿಂತೇ ಹೋಗುತ್ತೆ. ಇನ್ನೊಂದು ಹೇಳಿದಾನೆ, ಭೂಮಿಯ ಮೇಲೆ ಯಾವ ಸಮಯ ಸೂಚಿಸುತ್ತದೋ ಅದೇ ಸಮಯವನ್ನು ಸೂಚಿಸುತ್ತದೆ. ಸರಿಯಾದ ಉತ್ತರ ಭೂಮಿ ಮೇಲೆ ಯಾವ ಸಮಯವನ್ನು ಸೂಚಿಸುತ್ತೋ ನೀವು ಆಂದೋಲಿಸುವಂಥ ಸ್ಟ್ರಿಂಗ್ಗಳನ್ನ ಗಡಿಯಾರದವನ್ನು ನೀವು ಎಷ್ಟೇ ಆಳವಾದ ಗಣಿಗೆ ತಗೊಂಡೋದ್ರೂ ಅದರ ಸಮಯ ಬದಲಾವಣೆ ಆಗುವುದಿಲ್ಲ. ಗೆಳೆಯರೆ 85ನೇ ಪ್ರಶ್ನೆ ನೋಡಿ, ಗಡಿಯಾರದಲ್ಲಿ ಕ್ವಾರ್ಟ್ಸ್ ಕ್ರಿಸ್ಟಲ್ ಅಥವಾ ಕ್ವಾರ್ಟ್ಸ್ ಹರಳನ್ನು ಬಳಸ್ತೀವಿ. ಅದು ಯಾವ ಪರಿಣಾಮವನ್ನು ಆಧರಿಸಿದೆ? ಯಾವ ಪರಿಣಾಮವನ್ನು ಆಧರಿಸಿದೆ? ಸರಿಯಾದ ಉತ್ತರ ಫೈಝೋ ಎಲೆಕ್ಟ್ರಿಕ್ ಎಫೆಕ್ಟ್. ಗಡಿಯಾರದ ಕ್ವಾರ್ಟ್ಸ್ ಹರಳುಗಳು ಫೈಝೋ ಎಲೆಕ್ಟ್ರಾನಿಕ್ ಪರಿಣಾಮಗಳನ್ನು ಆಧರಿಸಿದೆ. ನೆಕ್ಸ್ಟ್, ಬೆಸುಗೆ ಮಾಡಲು ಉಪಯೋಗಿಸುವಂತಹ ಅನಿಲ ಯಾವುದು? ಬೆಸುಗೆ ಮಾಡಲು ಬಳಸುವಂಥದ್ದು ಆಕ್ಸಿಜನ್ ಮತ್ತು ಅಸಿಟಲಿನ್. ಆಮ್ಲಜನಕ ಮತ್ತು ಅಸಿಟಲಿನ್ ಅನ್ನು ನಾವು ಬೆಸುಗೆ ಮಾಡಲು ಬಳಸ್ತೇವೆ. ಇದು ಮೋಸ್ಟ್ ಇಂಪಾರ್ಟೆಂಟು ಆ್ಯಂಡ್ ಮೋಸ್ಟ್ ರಿಪೀಟೆಡ್. ನೋಡಿ, ಅಂಟಿಕೊಳ್ಳದ ಅಡುಗೆ ಮಾಡುವ ಪಾತ್ರೆಗಳನ್ನು ಇವುಗಳಿಂದ ಲೇಪಿಸಲಾಗುತ್ತದೆ. ಇವುಗಳಿಂದ ಅಂಟಿಕೊಳ್ಳೋದು ಅಂದರೆ ನಾನ್ ಸ್ಟಿಕ್ ಅಂತ. ನಾನ್ ಸ್ಟಿಕ್ ಯಾವಪ್ಪವು? ಟೆಫ್ಲಾನ್. ಫಾರ್ ಎಕ್ಸಾಂಪಲ್ ನೀವು ಕುಕ್ಕರ್ ಹ್ಯಾಂಡ್ಲುಗಳು ನೋಡಿರ್ಬೋದು, ಅಥವಾ ಟೀ ಕಾಫಿ ಮಾಡುವಂಥ ಇವಾಗಿನ ಹ್ಯಾಂಡ್ಲುಗಳು ನೋಡು, ಅವೆಲ್ಲವೂ ಪ್ಲಾಸ್ಟಿಕ್ಗಳೇ, ಆದರೆ ಅವನ್ನ ಟೆಫ್ಲಾನ್ ಥರ ಬರ್ತವೆ, ಅಂದರೆ ಅಂಟಿಕೊಳ್ಳುವುದಿಲ್ಲ ಅವು. ಸೊ ಅವು ಟೆಫ್ಲಾನ್. ನೀವು ಆಪ್ಷನ್ಸಲ್ಲಿ ಕೊಟ್ಟಿದ್ದಾನೆ,
PVC, ಪಾಲಿಸ್ಟರು, ಪಾಲಿಸ್ಟಿರಿನ್ ಅಂತ ಕನ್ಫ್ಯೂಸ್ ಆಗ್ಬಾರ್ದು. ಟೆಫ್ಲಾನ್, ನಾನ್ ಸ್ಟಿಕ್ ಅಂತ ಬಂದುಬಿಟ್ರೆ ಮುಗೀತು. ನಾನ್ ಸ್ಟಿಕ್ ಯಾಪ ಅಂದರೆ ಟೆಫ್ಲಾನ್, ಅಂಟಿಕೊಳ್ಳೋದು ಅಡುಗೆ ಮಾಡೋ ಪಾತ್ರೆಗಳು ಟೆಫ್ಲಾನ್. ನೆಕ್ಸ್ಟು 89ನೇ ಪ್ರಶ್ನೆ ನೋಡಿ ಇಲ್ಲಿ, ಟ್ರಾನ್ಸಿಸ್ಟರ್ ತಯಾರಿಕೆಯಲ್ಲಿ ಉಪಯೋಗಿಸುವಂತಹ 2 ಮೂಲದ್ರವ್ಯಗಳು, ಟ್ರಾನ್ಸಿಸ್ಟರ್ಗಳು, ಸೆಮಿಕಂಡಕ್ಟರ್ಗಳು, ಸಿಲಿಕಾನ್ ಮತ್ತು ಜರ್ಮೇನಿಯಂ. ಸಿಲಿಕಾನ್ ಮತ್ತು ಜರ್ಮೇನಿಯಂ. ನೆಕ್ಸ್ಟು ಎಲ್ ಪಿ ಜಿಯಲ್ಲಿ ಮುಖ್ಯವಾಗಿ ಇರುವಂಥವು ಪ್ರೊಪೇನ್ ಮತ್ತು ಬ್ಯೂಟೇನ್. ಇವೆಲ್ಲ ಮೋಸ್ಟ್ ರಿಪೀಟೆಡ್ ಪ್ರಶ್ನೆಗಳು. ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಹೇಳಕ್ಕೆ ಹೋಗಲ್ಲ, ನಿಮಗೆಲ್ಲ ಗೊತ್ತಿರ್ತವೆ. ಎಕ್ಸ್ಪ್ಲನೇಷನ್ ಹೇಳುವಂಥ ಮಾತ್ರ ಹೇಳ್ತಾ ಹೋಗೋಣ. ಎಲ್ ಪಿ ಜಿಯಲ್ಲಿ ಮುಖ್ಯವಾಗಿರುವ ಪ್ರೊಪೇನ್ ಮತ್ತು ಬ್ಯೂಟೇನ್. ಇಲ್ಲಿ ನೋಡಿಗಳೇ, ಹೇಗೆ ಫ್ಯಾನು ರೆಕ್ಕೆಗಳೊಂದಿಗೆ ಸಂಬಂಧ ಹೊಂದಿದೆಯೋ ಅದೇ ರೀತಿಯಾಗಿ ಬೈಸಿಕಲ್ ಚಕ್ರವು ಯಾವುದರೊಂದಿಗೆ, ಬೈಸಿಕಲ್ ಚಕ್ರಗಳು ಹಾರೆಗಳು ಸ್ಪೋಕ್ಸ್ ಅಂತ ಕರಿತೀವಲ್ಲ ಅವು. ನೆಕ್ಸ್ಟು ನೋಡಿ, ಇಲ್ಲಿ ಯಾವ ವಿಧವಾದ ಟ್ರಾನ್ಸಿಸ್ಟರ್ ವಿದ್ಯುತ್ ಪ್ರವಾಹ ಮುಖ್ಯವಾಗಿ ರಂಧ್ರಗಳಿಂದ ಕಾರಣವಾಗಿದೆ? ರಂಧ್ರ ಅಂದರೆ ಹೋಲ್. ನೋಡಿರಿ, ಇಲ್ಲಿ PNP ಟ್ರಾನ್ಸಿಸ್ಟರ್ ಅಂತ ಕೊಟ್ಟಿದ್ದಾನಲ್ಲ, ಇದು 2 P, ಇಲ್ಲೊಂದು P ಬಂತು ಅಂದರೆ ಇದು ಮೆಜಾರಿಟಿ ಕ್ಯಾರಿಯರ್ ಸರದಿ ಹೋಲ್. ಇಲ್ಲಿ NPN ಅಂತ ಮಾಡಿದಿಲ್ಲ, ಇಲ್ಲಿ ಮೆಜಾರಿಟಿ ಕ್ಯಾರಿಯರ್ ಸರದಿ ಎಲೆಕ್ಟ್ರಾನ್ಸ್. ನಿಮ್ಗೆ ಅಕಸ್ಮಾತ್ ಇಲ್ಲಿ ಯಾವ ವಿಧವಾದ ಟ್ರಾನ್ಸಿಸ್ಟರ್ ವಿದ್ಯುತ್ ಪ್ರವಾಹವು ಮುಖ್ಯವಾಗಿ ಎಲೆಕ್ಟ್ರಾನ್ನ ಕಾರಣದಿಂದಾಗಿದೆ ಅಂತ ಕೇಳಿದರೆ NPN ಆಗ್ತದೆ. ಯಾವ ವಿಧವಾದ ಟ್ರಾನ್ಸಿಸ್ಟರ್ ವಿದ್ಯುತ್ ಪ್ರವಾಹದಲ್ಲಿ ರಂಧ್ರ ಅಂತ ಕೊಟ್ಟರೆ PNP, ಎಲೆಕ್ಟ್ರಾನ್ಸ್ ಅಂತ ಕೊಟ್ಟರೆ NPN ಟ್ರಾನ್ಸಿಸ್ಟರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಒಂದು ಕೌಂಟ್ರ್ ಫ್ಲಿಪ್ ಫ್ಲಾಪು N ಫ್ಲಿಪ್ ಫ್ಲಾಪ್ ಒಂದು ಕೌಂಟ್ರು N ಫ್ಲಿಪ್ ಫ್ಲಾಪ್ಗಳನ್ನು ಹೊಂದಿದೆ. ಹಾಗಾದರೆ ಆ ಸ್ಟೇಟ್ಗಳನ್ನು ನಾವು ಯಾವ ರೀತಿಯಾಗಿ ಡಿವೈಡ್ ಮಾಡ್ತೀವಿ ಅಂದರೆ ನಮಗೆ ಗೊತ್ತಿಲ್ಲ ಎಷ್ಟು ನಮೂನೆ ಫ್ಲಿಪ್ ಫ್ಲಾಪ್ಗಳಿದ್ದಾವೆ ಅಂತ. ಅದನ್ನು 2n ಅಂತ ಕರಿತೇವೆ. 2n. ಫಾರ್ ಎಕ್ಸಾಂಪಲ್, ಫ್ಲಿಪ್ ಫ್ಲಾಪ್ಗಳು 4 ಆದರೆ 2/4 ಅಂತ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ. ಅದೇ ಫ್ಲಿಪ್ ಫ್ಲಾಪ್ಗಳು 5 ಫ್ಲಿಪ್ ಫ್ಲಾಪ್ಗಳಾದರೆ 2/5 ಅಂತ ಹಾಕ್ಕೊಂಡು ನಾವು ಕ್ಯಾಲ್ಕುಲೇಷನ್. ಇದು ಜನರಲ್ ಫಾರ್ಮುಲಾ 2n. ನೆಕ್ಸ್ಟು ದ ವೆಲಾಸಿಟಿ ಫ್ಯಾಕ್ಟರ್ ಆಫ್ ದಿ ಟ್ರಾನ್ಸ್ಮಿಷನ್ ಲೈನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಡಿಪೆಂಡ್ಸ್ ಆನ್ ದಿ ಯಾವುದ್ರ ಮೇಲೆ? ರಿಲೇಟಿವ್ ಪರ್ಮಿಯಬಿಲಿಟಿ ಆಫ್ ದಿ ಡೈಎಲೆಕ್ಟ್ರಿಕ್ಸ್. ದ ವೆಲಾಸಿಟಿ ಫ್ಯಾಕ್ಟರ್ ಡಿಪೆಂಡ್ ಆಗಿರೋದು ರಿಲೇಟಿವ್ ಪರ್ಮಿಯಬಿಲಿಟಿ ಆಫ್ ದಿ ಡೈಎಲೆಕ್ಟ್ರಿಕ್ಸ್. ನೆಕ್ಸ್ಟ್ ಇಲ್ಲಿ I ಅಂತ ಹೇಳಿದ್ರೆ ಅದಕ್ಕೆ ಯಾವುದಕ್ಕೆ ಸಮ ಅಂದರೆ I+1. ಇವೆಲ್ಲ ಎಲೆಕ್ಟ್ರಾನಿಕ್ಸ್ ಪ್ರಶ್ನೆಗಳು ಎಲ್ಲೂ ಕೇಳಿಲ್ಲ ಇದುವರೆಗೂ. ಇದೇ ಪ್ರಶ್ನೆ ಪತ್ರಿಕೆ ಬಿಟ್ಟರೆ ಬೇರೆ ಪ್ರಶ್ನೆ ಪತ್ರಿಕೆಗಳು ಕೇಳಿಲ್ಲ. ನೆನ್ಪಿಟ್ಕೊಳ್ಳಿ, ಕೆಲವೊಂದು ಮಿಸ್ ಆಗಿ ಬಂದರೂ ಬರ್ಬೋದು. I+I ಅಂದರೆ I+1. ನೆಕ್ಸ್ಟು ಹೆನ್ರಿ. ಇದು ಸಮೇತ ಎಲೆಕ್ಟ್ರಾನಿಕ್ಸ್ ಪ್ರಶ್ನೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡ್ರಿ, ಯಾಕೆಂದರೆ ಕೆಲವೊಂದು ಕೇಳ್ತಾ ಇರ್ತಾನೆ. ಹೆನ್ರಿ ಇದಕ್ಕೆ ಸಮ. ಹೆನ್ರಿ ವೇಬರ್ ಪರ್ ಆಂಪಿಯರ್. ಹೆನ್ರಿ ಅಂದರೆ ವೇಬರ್ ಪರ್ ಆಂಪಿಯರ್. ಹೇಳಿದ್ರೆ ಇನ್ನೂ ಪ್ರಶ್ನೆ ಪತ್ರಿಕೆಗಳು ನಾನು ಬಿಡಿಸ್ತಾ ಹೋಗ್ತೀನಿ. ಮೋಸ್ಟ್ ಇಂಪಾರ್ಟೆಂಟು ರೀಸೆಂಟ್ ಆಗಿರೋವು ಮತ್ತು ಓಲ್ಡ್ ಪ್ರಶ್ನೆ ಪತ್ರಿಕೆಗಳು, ಸಬ್ ಇನ್ಸ್ಪೆಕ್ಟರ್ವು, ಕಾನ್ಸ್ಟೇಬಲ್, ನಾವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತೇನೆ. ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು.